ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತಿನ ಒಂದು ವಿಶೇಷವಾದಂಥ ಟಾಪಿಕ್ ಏನು ಅಂತ ಹೇಳಿದ್ರೆ, ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ಬಹಳ ಶ್ರಮ ಮತ್ತು ಕಠಿಣವಾದಂಥ ಪರಿಶ್ರಮ ಇದ್ದೇ ಇರುತ್ತೆ. ಆ ಶ್ರಮದ ಮುಖಾಂತರವಾಗಿ ಯಾರಾದರೂ ಬೆಳೀತಾ ಇದ್ದರೆ ಕೆಲವರು ನೋಡಿ ಅದನ್ನು ಸಹಿಸೋಲ್ಲ. ಅಂದರೆ ಹೊಟ್ಟೆ ಕಿಚ್ಚು ಅಂತ ಹೇಳ್ತೀವಿ. ಕಾಮನ್ ಆಗಿ ಈ ಒಂದು ವರ್ಡ್ನ ನಾವು ಯೂಸ್ ಮಾಡ್ತೀವಿ. ಹೊಟ್ಟೆ ಹುರಿ ಪಡೋದು, ಹೊಟ್ಟೆ ಕಿಚ್ಚು ಪಡುವಂಥದ್ದು, ಒಬ್ಬರು ಯಾರಾದರೂ ಬೆಳೀತಾ ಇರೋದನ್ನು ನೋಡಿ ಸಹಿಸದೇ ಇರುವಂಥದ್ದು, ಅವ್ರ ಕಾಲು ಇಳಿಯುವಂಥದ್ದು, ಈ ಪದ ಬಳಕೆಯನ್ನು ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಯೂಸ್ ಮಾಡ್ತೀವಿ. ಸೊ ಹೊಟ್ಟೆ ಉರಿಸ್ಕೊಳ್ಳೋಕ್ಕೆ ಏನು ಕಾರಣ, ಜೊತೆಯಲ್ಲಿ ಇದಕ್ಕೆ ಸೈಂಟಿಫಿಕ್ ರೀಸನ್ ಏನಾದರೂ ಇದೆಯಾ, ಇದಕ್ಕೇನಾದರೂ ಪರಿಹಾರವನ್ನು ನಾವು ಕಂಡುಕೊಂಡು ನಮ್ಮ ಸಾಧನೆಯ ಹಾದಿಯನ್ನು ನಾವು ಹಿಡಿದು ಮುಂದೆ ಹೋಗ್ಬೋದಾ, ಇದರ ಕುರಿತಾಗಿ ಇವತ್ತಿನ ಸಂಚಿಕೆಯಲ್ಲಿ ಒಂದಷ್ಟು ಮಾಹಿತಿಯನ್ನು ನೀಡ್ತೀವಿ. ಇದರೊಟ್ಟಿಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ಕರೆಗಳನ್ನು ಮಾಡಬಹುದು. ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ. ಇನ್ನು ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆ ಮಾಡಬಹುದು ಅಂತ ಹೇಳಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋಂಥವ್ರು ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. 1 ರಿಂದ 249 ಸಂಖ್ಯೆಯೊಳಗೆ ಒಂದು ಸಂಖ್ಯೆಯನ್ನು ನೀವು ಹೇಳಬೇಕಾಗತ್ತೆ. ನಿಮ್ಮ ಪ್ರಶ್ನೆಗಳು ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ ಇವತ್ತಿನ ದಿನ ವಿಶೇಷತೆಗೆ ಹೋಗೋಣ. ಗುರುಗಳೇ, ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಖಂಡಿತ ಇದ್ರ ಬಗ್ಗೆ ಹೇಳೋದಾದರೆ ನೋಡಿ, ಪ್ರತಿಯೊಬ್ಬ ಮನುಷ್ಯನು ಹೊಟ್ಟೆ ಕಿಚ್ಚಿಗೆ ಒಳಗಾಗೇ ಆಗ್ತಾನೆ. ಬೆಳೆದಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಅಥವಾ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಕಳ್ಳನಿಗೂ ಕೂಡ ಅವನಿಗೆ ಅವರ ಸಹಪಾಠಿಗಳು ಅಥವಾ ಇನ್ನೊಬ್ಬರು ಹೊಟ್ಟೆ ಉರಿ ಕೊಡ್ತಾರೆ. ಕಳ್ತನ ಮಾಡಿ ನೋಡಪ್ಪ ಹೆಂಗೆ ಉದ್ಧಾರ ಆಗಿದ್ದಾನೆ. ಸೊ ಹೊಟ್ಟೆ ಉರಿಗೆ ಗುರಿ ಇಲ್ಲ, ಇಂಥದ್ದೇ ಅಂತ ಗುರಿ ಇಲ್ಲ. ಅಸೂಯೆ ಅಂತ ಕರಿತೀವಿ ನಾವು, ಇಂಗ್ಲೀಷಲ್ಲಿ ಜಲಸಿ ದೇವಾನ್ ದೇವತೆಗಳಿಗೂ ಇತ್ತು. ನಾವು ಬಿಡಿ, ನಾವು ಹುಲುಮಾನವರಲ್ವಾ. ಹೊಟ್ಟೆಯುರಿ ಅಂತಕ್ಕಂಥದ್ದು ದೇವಾನ್ ದೇವತೆಗಳಿಗೂ ಇರತಕ್ಕಂಥದ್ದು. ಆದರೆ ಇದೆಲ್ಲದಕ್ಕೂ ಜ್ಯೋತಿಷ್ಯದಲ್ಲಿ ಹೇಗೆ ಅಂತ ಇರ್ತಕ್ಕಂಥದ್ದು ಒಂದು ಕುತೂಹಲ. ಒಂದು ಬಿಸ್ನೆಸ್ ಇನ್ನೊಂದು ಬಿಸ್ನೆಸ್ಸು ಕಾಂಪಿಟೇಷನ್. ಜಸ್ಟ್ ಒಂದು ಅಂಗಡಿಗೆ ಹೋಗಲಿ, ಅಂಗಡಿಗೆ ಹೋದಾಗ ಒಂದು ಶ್ಯಾಂಪು ಇಟ್ಟಿರ್ತಾರೆ ಡಿಸ್ಪ್ಲೇಗೆ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಈ ನಾವು ಮಾಲ್ಗೆಲ್ಲ ಹಿಂಗೆ ಹೋಗಿ ಹಿಂಗೆ ಬರ್ತೀವಿ, ಈ ಏನಂತಾರೆ, ಈ ಒಂದು ಶಾಪಿಂಗ್ ಮಾಲ್ಗೆ ಅಥವಾ ನಾವು ಈ ಗ್ರೋಸರಿ ಶಾಪ್ಗೆಲ್ಲ ಹೋಗ್ತೀವಿ. ಅಲ್ಲಿ ಕೆಲವರು ಬಂದು ಬೇರೆ ಬೇರೆ ಪ್ರಾಡಕ್ಟ್ನೆಲ್ಲ ಇಡ್ತಾ ಇರ್ತಾರೆ. ಫಸ್ಟ್ ಅವನು ಬರ್ತಾನೆ, ಅವನ ಪ್ರಾಡಕ್ಟ್ನ ಮುಂದೆ ಇಟ್ಬಿಟ್ಟು ಹೋಗ್ತಾನೆ, ಎಲ್ಲ ಫೋಟೋ ಹೊಡೆದ್ಬಿಟ್ಟು ಕಂಪ್ನಿಗೆ ಕಳಿಸ್ಬಿಡ್ತಾನೆ. ಸರ್ ನಾನು ಮುಂದೆ ಇಟ್ಟಿದ್ದೀನಿ ಸರ್, ಬರೋರೆಲ್ಲ ನಮ್ಮದೇ ತೊಗೊಳ್ತಾರೆ. ಒಂದು ಅರ್ಧ ಗಂಟೆ ಲೇಟ್ ಆದ್ಮೇಲೆ ಇನ್ನೊಂದು ಆ ಕಾಂಪಿಟೇಷನ್ ಇನ್ನೊಬ್ಬ ಬರ್ತಾನೆ, ಶಾಂಪು ಅದನ್ನು ಮೆತ್ತಕ್ಕೆ ತಳ್ತಾನೆ, ಅವನಿಡ್ತಾನೆ ಮುಂದೆ. ಸೊ ಜಲಸಿ ಈಸ್ ಫಸ್ಟ್ ಕಾಂಪಿಟೇಷನ್ ಅಂತ ಅರ್ಥ. ಯಾರು ಕಾಂಪಿಟೇಷನಲ್ಲಿ, ಲೈಫ್ ಕಾಂಪಿಟೇಷನ್ ಅಂತ ಹೇಳ್ತಾ ಇರೋದು, ಲೈಫ್ ಕಾಂಪಿಟೇಷನಲ್ಲಿ ಫೇಲ್ ಆಗಿರ್ತಾರೆ, ಅವ್ರಿಗೆ ಜಲಸಿ ಸ್ಟಾರ್ಟ್ ಆಗುತ್ತೆ. ಲೈಫ್ ಅನ್ನೋ ಒಂದು ಸಾಧನೆ ಯಾವಾಗ ಅವನಿಗೆ ಬೇಕಾಗಿರೋದು ಅನ್ಕೊಂಡಿರೋದು ಸಿಗಲ್ವೋ ಅವಾಗ ಇನ್ನೊಬ್ಬರ ಮೇಲೆ ಜಲಸಿ. ಅದನ್ನು ನಾವು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕರಿತೀವಿ. ಸಿಂಪಲ್. ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯಾ ಅಂತ ಕೇಳ್ತಾರೆ. ಬ್ಲ್ಯಾಕ್ ಮ್ಯಾಜಿಕ್ ಏನೂ ಇಲ್ಲ, ಅದು ಜಲಸಿ ಅಷ್ಟೇ. ಯಾರ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಬೇಕು? ನನಗೆ ಇನ್ನೊಬ್ಬರ ಬಗ್ಗೆ ಅಸೂಯೆ ಇರ್ತಕ್ಕಂಥದ್ದು, ಇನ್ನೊಬ್ಬರ ಮೇಲೆ ಜಲಸಿ ಇರ್ತಕ್ಕಂಥದ್ದು, ಇನ್ನೊಬ್ಬರ ಮೇಲೆ ಅವರು ಬೆಳೆದಿದ್ದಾರೆ ಅನ್ನೋ ಒಂದು ಹೊಟ್ಟೆ ಕಿಚ್ಚಿರ್ತಕ್ಕಂಥದ್ದು, ಇವೆಲ್ಲದಕ್ಕೂ ಕಾರಣ ಅದು ಬ್ಲ್ಯಾಕ್ ಮ್ಯಾಜಿಕ್ಕೇ. ಅದು ಬ್ಲ್ಯಾಕ್ ಮ್ಯಾಜಿಕ್ ಕೆಲವರಿಗೆ ತಾಕತ್ತೆ, ಕೆಲವರಿಗೆ ತಾಕಲ್ಲ. ಅಂದರೆ ನಿಮಗೆ ಕಣ್ದೃಷ್ಟಿಯಾಗಿದೆ, ಅದು ಹೊಟ್ಟೆಯವರಿನೇ. ಎಲ್ಲ ಬೇರೆ ಬೇರೆ ರೀತಿ ಹೇಳ್ತಾ ಇದ್ದಾರೆ ಈ ಜ್ಯೋತಿಷದಲ್ಲಿ ಅಷ್ಟೇ. ನಿಮಗೆ ಕಣ್ಣೂರಿ ಆಗಿಬಿಟ್ಟಿದೆ, ನಿಮಗೆ ಜಲಸಿ ಜಾಸ್ತಿ ಆಗಿಬಿಟ್ಟಿದೆ, ಅಥವಾ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ಇವೆಲ್ಲ ಮೂಲ ಅದೇನೆ. ಇದಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಗ್ರಹ ಇದೆ. ಆ ಗ್ರಹದಿಂದ ಆ ವ್ಯಕ್ತಿ ಜಲಸಿ ಆಗ್ತಾನೆ. ಆ ಗ್ರಹದಿಂದನೇ ನಾವು ಜಲಸಿ ಆಗೋದು. ಆ ಗ್ರಹದ ಒಂದು ವಿಚಾರ ಯಾಕೆ ಜಲಸಿ ಅಂತಂದರೆ, ಸಮಾಜದಲ್ಲಿ ಒಬ್ಬ ವ್ಯಕ್ತಿ
ಶೋಷಣೆಗೆ ಒಳಗಾಗಿದ್ದಾಗ, ಹಾಗೆ ಎಲ್ಲ ಕಷ್ಟಪಟ್ಟಿರ್ತಾನೆ, ಅವನ ಯೋಗ್ಯತೆ ಇರುತ್ತೆ, ಎಲ್ಲ ಫಸ್ಟ್ ಕ್ಲಾಸ್ ಯೋಗ್ಯತೆ ಇರುತ್ತೆ, ಆದರೆ ಯೋಗ ಬರೋಲ್ಲ, ಅದು ಜಲಸಿಗೆ ಕಾರಣ ಆಗುತ್ತೆ. ಸಾಕಷ್ಟು ಸಾಧನೆ ಮಾಡ್ತಾನೆ, ಸನ್ಮಾನಗಳು ಪ್ರಶಸ್ತಿಗಳು ಬರಲ್ಲ. ಹಾಗೆ ಒಬ್ಬರ ಹತ್ರ ಕಲ್ತಿರ್ತಾರೆ, ಕಲ್ತಾದ್ಮೇಲೆ ಅವ್ರ ಥರನೇ ನಾವು ಆಗಬೇಕು ಅಂತ ಹೋಗ್ತಾರೆ. ಆ ಎತ್ತರಕ್ಕೆ ಬರೀದೇ ಇದ್ದಾಗ ಕಲ್ತಿರೋರ ಹತ್ರನೇ ಜಲಸಿ. ಗುರುವಿಗೆ ತಿರುಮಂತ್ರ ಅಂತ ಕರೀತಾರೆ, ಅದು ಗುರುವಿಗೆ ತಿರುಮಂತ್ರ ಅಂತ ಕರೀತಾರೆ. ಹಾಗೆ ಭಾಳ ಫ್ರೆಂಡ್ಶಿಪ್ಪಲ್ಲಿ ಇರ್ತಾರೆ. ಒಂದು ದುಡ್ಡಿಂದ ಜಲಸಿ ಬರುತ್ತೆ. ಅವ್ನು ನೋಡು ಹಿಂಗಿದೆ, ಕ್ಲೋಸ್ ಫ್ರೆಂಡ್ಸು, ನೋಡು ಅವ್ನು ದುಡ್ಡಿದೆ ಕಾರಿದೆ ಅಂತ. ಇನ್ನೊಬ್ಬರಿಗೆ ಬ್ಯೂಟಿ ಮೇಲೆ ಜಲಸಿ, ಹಂಗೆ ಅಂತ. ಇದಕ್ಕೆ ಮೂಲ ಕಾರಣ ಒಂದೇ ಒಂದು ಗ್ರಹ, ಅದು ಶನಿ. ಶನಿ ಗ್ರಹ. ನಿಮ್ಮ ಜಾತಕದಲ್ಲಿ ಹೊಟ್ಟೆ ಉರಿ ನೀವು ಪಡ್ತಾ ಇದ್ದೀರಾ, ಶನಿಯಿಂದನೇ ಪಡ್ತಾ ಇರೋದು ನೀವು. ಸ್ಯಾಟ್ರನ್ ಇಸ್ ದಿ ಕಾರಕ ಫಾರ್ ಜಲಸಿ. ಸ್ಯಾಟ್ರನ್ನು ಅಸೂಯೆಗೆ ಕಾರಕ ನಿಮ್ಮ ಜಾತಕದಲ್ಲಿ. ಸೊ ಯಾರ ಮೇಲೆ ಜಲಸಿ ಪಡ್ತಾರೆ? ಆ ಶನಿ ಎಲ್ಲಿ ಕೂತಿದ್ದಾನೋ ಅದರ ಮೇಲೆ. 12 ಭಾವಗಳು, 12 ಮನೆಗಳು, ಯಾವ ಒಂದು ಭಾವದಲ್ಲಿ ಕೂತಿದ್ದಾರೆ. 12 ಭಾವನ ಇವತ್ತು ಮುಗಿಸ್ಬಿಡೋಣ, ಆಮೇಲೆ ಕರೆಗಳು ತಗೊಳ್ಳೋಣ. ನೋಡ್ಕೊಳ್ಳಿ, ಕರೆಗಳು ತಗೊಳ್ಳೋರು ಸ್ವಲ್ಪ ಕೇಳ್ರಪ್ಪ, ಜಲಸಿ ಯಾಕಪ್ಪ? ಕರೆಕ್ಟ್ ಅಲ್ವಾ ನಾನು ಹೇಳ್ತಾ ಇರೋದು? ಸ್ವಲ್ಪ ಹೊಟ್ಟೆಯವರು ಯಾಕೆ ನಿಮ್ಮ ಕಾಲ್ಗಳು ತಗೊಳ್ತೀನಿ, ವೆಯ್ಟ್ ಮಾಡಿರಿ. ಜಗತ್ತಲ್ಲಿ ಯಾಕೆ ಕಾಲ್ ಮಾಡ್ತಾ ಇದ್ದಾರೆ? ನನಗೆ ಸಿಗಲಿ, ಇನ್ನೊಬ್ರು ಸಿಗದೇವ್ರ ಪರವಾಗಿಲ್ಲ, ನಾನು ಚೆನ್ನಾಗಿರ್ಬೇಕು ಅಂತ. ಸೊ ಇದು ಒಂಥರ ಜಲಸಿ ಇನ್ ಡಿಸ್ಗೈಸ್ ಅಂತ ಹೇಳ್ತೀವಿ. ಜಲಸಿಯ ಮುಖವಾಡ, ಅಸೂಯೆಯ ಮುಖವಾಡ ನನಗೆ ಸಿಗ್ಬೇಕು ಫಸ್ಟು ಅನ್ನೋದು. ಅದು ಕಾಂಪಿಟೇಷನ್. ಎಷ್ಟನೇ ಮನೆ? 6ನೇ ಮನೆ ಅಂತ ಹೇಳ್ತೀವಿ. 6ನೇ ಮನೆ ಶತ್ರು ಸ್ಥಾನ. ಒಂದು ರನ್ನಿಂಗ್ ರೇಸಲ್ಲಿ ನನ್ನ ಮಗನೇ ಓಡಬೇಕು, ಇನ್ನೊಬ್ಬರ ಮಗ ಅಲ್ಲೇ ಬೀಳಬೇಕು. ನಮ್ಮ ಮಗ ಓಡ್ತಾ ಇರ್ಬೇಕಾದ್ರೆ ಅವ್ನು ಹೆಂಗಾರು ಕಾಲಿಡು ಬೀಳಬೇಕು, ನಮ್ಮ ಮಗ ಬರಬೇಕು. ಜಲಸಿ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಜಲಸಿ ಅಲ್ಲಿ ಒಳ್ಳೆ ಜಲಸಿ, ಕೆಟ್ಟ ಜಲಸಿ ಅನ್ನೋದು ಡಿಸ್ಟಿಂಗ್ವಿಷ್ ಮಾಡೋದು ಭಾಳ ಕಷ್ಟ. ಅದಕ್ಕೆ ಈ ಜಲಸಿನ 6ನೇ ಮನೆಗೆ ಇಟ್ಟಿದ್ದಾರೆ. 6ನೇ ಮನೆ ಜಲಸಿ. ಒಂದು ಶನಿ, ಇನ್ನೊಂದು ಜಲಸಿಯ ಮನೆ 6ನೇ ಮನೆ. 6ನೇ ಮನೆ ಯಾವ್ದಾದ್ರು ಗ್ರಹ ಕೂತ್ಕೊಂಡ್ಬಿಟ್ರೆ ಹೈಯೆಸ್ಟ್ ಜಲಸಿ ಅವ್ರಿಗೆ. ಶನಿ ಬಿಟ್ಟು ಇತರೇ ಗ್ರಹ 6ನೇ ಮನೆ ಕೂತ್ಕೊಂಡ್ರೆ ಅವ್ರು ಎಲ್ಲರನ್ನೂ ಬೈತಾ ಇರೋದೆ. ಜಗತ್ತು ಸರಿ ಇಲ್ಲ ಅಂತ ಹೇಳ್ತಕ್ಕಂಥವ್ರು 6ನೇ ಮನೆ ಯಾವ್ದಾದ್ರು ಗ್ರಹ ಕೂತ್ಕೊಂಡ್ರೆ ಆ ಗ್ರಹದ ಕಾರಕತ್ವದ ಮೇಲೆ ಜಲಸಿ. ಸೊ ಸ್ಯಾಟರ್ನ್ ಇಸ್ ದಿ ಪ್ಲಾನೆಟ್ ಫಾರ್ ಜಲಸಿ. ಸೊ ಜಲಸಿನ ಕಮ್ಮಿ ಮಾಡಿಕೊಂಡ್ರೆ ಅದೇ ಗ್ರಹ ವರ ಆಗ್ತಾರೆ. ಜಲಸಿಗೆ ಆಪೋಸಿಟ್ ಏನು? ಲವ್. ತುಂಬ ಜನ ಗೊತ್ತಿಲ್ಲ. ಲವ್ಗೆ ಆಪೋಸಿಟ್ ಹೇಟ್ ಅಂದ್ಕೊಂಡಿದ್ದಾರೆ. ವಾಟ್ ಈಸ್ ಹೇಟ್? ಬ್ರ್ಯಾಕೆಟಲ್ಲಿ ಜಲಸಿನೇ. ಕರೆಕ್ಟ್ ಅಲ್ವಾ? ಜಲಸಿಗೆ ಆಪೋಸಿಟ್ ವರ್ಡು ಲವ್ ಅಷ್ಟೇ. ಸೊ ಜಲಸಿ ಯಾವ ಚಕ್ರಕ್ಕೆ ಬರ್ತಕ್ಕಂಥದ್ದು ಇಂಪಾರ್ಟೆಂಟು. ನಮಗೆ ಸಪ್ತ ಚಕ್ರಗಳಿರುತ್ತಲ್ಲ, ಹಾರ್ಟ್ ಚಕ್ರ ಬ್ಲಾಕ್ ಇದ್ದರೆ ಅಲ್ಲಿರ್ತಕ್ಕಂಥ ಕಂಪನಾಂಕಗಳು ಅಂತ ಹೇಳ್ತೀವಿ. ಆ ಕಂಪನಾಂಕಗಳು ಅಥವಾ ಫ್ರೀಕ್ವೆನ್ಸೀಸು ಪ್ಯೂರ್ ಇಲ್ಲ ಅಂದರೆ, ಇಂಟೆನ್ಷನ್ಸ್ ಆರ್ ನಾಟ್ ಪ್ಯೂರ್, ಜಲಸಿ ಸ್ಟಾರ್ಟ್ಸ್. ಸೊ ಪ್ರತಿಯೊಬ್ಬ ಮನುಷ್ಯರು ಕೂಡ ಜಲಸಿನ ಬಿಡಬೇಕು. ಅಂದರೆ ಶನಿನ ಅಕ್ಸೆಪ್ಟ್ ಮಾಡ್ಕೋಬೇಕು. ಅಂದರೆ ವರ್ಲ್ಡಲ್ಲಿರ್ತಕ್ಕಂಥ ನ್ಯೂನ್ಯತೆನ ಅಕ್ಸೆಪ್ಟ್ ಮಾಡ್ಕೋಬೇಕು. ನಿಮ್ಮ ಕಣ್ಣು ದೃಷ್ಟಿ ಪ್ರಕಾರ ಜಗತ್ತನ್ನು ನೋಡಬಾರ್ದು. ಜಗತ್ತು ಹೇಗಿದೆ ಹಾಗೆ ಇರಲಿ ಅಂತ ಬಿಟ್ಟರೆ ಶನಿ ಒಳ್ಳೆಯವನಾಗ್ತಾನೆ. ನಾವು ಶನಿ ಕಾಟ ಇದೆ ಇವ್ರಿಗೆ, ಶನಿ ಪೂಜೆ ಮಾಡಿ, ಶನಿ ಶಾಂತಿ ಮಾಡಿ, ಶನೀಶ್ವರಕ್ಕೆ ನೀವು 1000 ಸತಿ ಹೋಗಿ ಅಭಿಷೇಕ ಮಾಡಿರಿ, ವೇಸ್ಟ್. ನಿಮ್ಮದೆಲ್ಲ ವೇಸ್ಟ್. ಶನಿದೇವ್ರಿಗೆ ಹೋಗಿ ಶನಿದೇವ್ರ ದೇವಸ್ಥಾನದಲ್ಲಿ ಹಿಂಗೆ ಕ್ಯೂ ನಿಂತ್ಕೊಂಡು, ಯಾಕಂದರೆ ನಾನು ಶನಿ ತತ್ವದಲ್ಲೇ ಹುಟ್ಟಿರೋದು. ನನಗೆ ಮೋಸ್ಟ್ ಪವರ್ಫುಲ್ ಪ್ಲಾನೆಟ್ ಇಸ್ ಸ್ಯಾಟರ್ನ್. ನನ್ನ ಜಾತಕದಲ್ಲಿ ನಾನು ಆಲ್ವೇಸ್ ಐ ವೇರ್ ಬ್ಲ್ಯಾಕ್. ಆ ಶನಿ ಭಗವಂತನ ತತ್ವ ಚೆನ್ನಾಗಿ ಗೊತ್ತಿದೆ. ಆ ತತ್ವದ ಪ್ರಕಾರ ಹೇಳ್ತೀನಿ. ನೀವು ನಾಳೆ ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಿಂಗೆ ಮಾಡೋದಲ್ಲ. ಅಲ್ಲಿ ಹೋಗ್ಬಿಟ್ಟು ಒಂದೇ ಒಂದು ಬೇಡ್ಕೋಬೇಕು ನೀವು, ನಾನು ಜಲಸಿನ ಬಿಡ್ತೀನಿ, ಅಸೂಯೆನ ಬಿಡ್ತೀನಿ. ನಾನು ಅಲ್ಲೋಗ್ಬಿಟ್ಟು ನಂಗೆ ಮದುವೆ ಆಗಿಲ್ಲ, ಅವ್ಳಿಗಾಯ್ತು, ಇವ್ರಿಗಾಯ್ತು, ಇನ್ನೂ ಅಲ್ಲೇ ಹಿಂಗೆ ಆಶೀರ್ವಾದ ಮಾಡ್ತೀನಿ, ಇನ್ನೂ ಜಾಸ್ತಿ ಆಗಲಿ ನಿನಗೆ ಪ್ರಾಬ್ಲಮ್ ಅಂತ. ಎಷ್ಟು ಜನ ಶನಿದೇವ ದೇವಸ್ಥಾನಕ್ಕೆ ಹೋಗಿರೋರೆಲ್ಲ ನೊಂದಿರೋರೆ 90%. ನಾನು ಎಲ್ಲೇ ನೋಡಿದ್ದೀನಿ. ಎಲ್ಲೆಲ್ಲಿ ನಾನು ಸ್ಯಾಟರ್ಡೆ ಎಲ್ಲ ಹೋಗ್ತೀನಿ, ಅಲ್ಲಿ ಕ್ಯೂ ಜಾಸ್ತಿ ಇರ್ತಾರೆ. ಹಳೆಯ ಬಟ್ಟೆ, ಹಳೆಯ ಒಂದು ಇದು ಹಿಂಗಾಗ್ಬಿಟ್ಟಿರ್ತಾರೆ. ಅಲ್ಲಿ ಹೇಳ್ಬಿಟ್ಟಿರ್ತಾರೆ ಶನಿ ಕಾಟ ಅಂತ. ಲವಲವಿಕೆಯಿಂದ ಇರಬೇಕು ಶನಿ ಹತ್ರ ಹೋದಾಗ. ಶನಿ ಹತ್ರ ಹೋದಾಗ ನಂತರ ಯಾರೂ ಇಲ್ಲ ಅಂತ ಹೇಳ್ಬೇಕು. ಒಂದು ಅದು ಸೆಲ್ಫ್ ಕಾನ್ಫಿಡೆನ್ಸು. ನಾನು ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ಬೇಕು. ಇದು ಮಾಡಬೇಕು. ಇದು ನಮ್ಮ ಕಾಂಪೌಂಡ್ರ್ ಹೇಳಲ್ಲ, ಅಥವಾ ಕಾಂಪೌಂಡ್ರ್ ಗೊತ್ತಿಲ್ವೇನೋ.
ಅವ್ರಿಗೂ ಜಲಸಿ ನಮ್ಮ ಮೇಲೆ. ಹೌದು ಹೌದು. ಸೊ ನಾನು ಒಂದು ಭಾಳ ವಿಶೇಷವಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಹೇಳಿದ್ದೀನಿ ಇವತ್ತು. ಯಾರ್ಯಾರು ಶನಿದೇವ್ರ ದೇವಸ್ಥಾನ ಅಥವಾ ನವಗ್ರಹ ಸುತ್ತಾರೆ, ಪ್ರೀತಿಯಿಂದ ಸುತ್ತಿ. ನಿಮ್ಮ ಹಾರ್ಟ್ ಚಕ್ರ ಬ್ಲಾಕ್ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಆಗಿಲ್ಲ ಅಂತಂದಾಗ ಒಂದು ನೋವಿರುತ್ತೆ. ಆ ನೋವಿನ ಮನೆ 8ನೇ ಮನೆ. ಆ ನೋವಿನ ಮನೆಗೆ ಇನ್ನೊಬ್ಬರ ಮೇಲೆ ಅಸೂಯೆ ಪಟ್ಟರೆ ಅದು 11ನೇ ಮನೆ, 6ನೇ ಮನೆ. 8ರಿಂದ ನಾವು ಕೌಂಟ್ ಮಾಡಿದಾಗ ಇಟ್ ಇಸ್ ದಿ 6th ಹೌಸ್. ಸೊ 6 and 8 ಆರ್ ವೆರಿ ಡೇಂಜರಸ್ ಹೌಸಸ್ ಫಾರ್ ಒನ್ಸ್ ಸೆಲ್ಫ್ ಗ್ರೋತ್. ಓಕೆ. ಶನಿ ಇಸ್ ದಿ ಕಾರಕ ಫಾರ್ ಜಲಸಿ. ಯಾವ್ಯಾವ ಮನೇಲಿ ಕೂತ್ಕೊಂಡ್ರೆ ಯಾವ್ಯಾವ್ದ್ರ ಮೇಲೆ ಜಲಸಿ, ಅದು ವೆರಿ ಸಿಂಪಲ್. 1ರಿಂದ 12 ಭಾವಗಳ ಮೇಲೆ ಜಲಸಿ ಇರ್ತಕ್ಕಂಥದ್ದು. ಇನ್ನೊಂದು 2 ನಿಮಿಷ ಲಗ್ನದ ಬಗ್ಗೆ ಹೇಳ್ಬಿಡೋಣ, ಆಮೇಲೆ ಕರೆ ತಗೊಳ್ಳೋಣ. ಕರೆ ಕಾಯ್ರಪ್ಪ, ನಾನು ನಿಮಗೆ ಕಾಲ್ಸ್ ತಗೊಳ್ತೀನಿ. ಸಾಕಷ್ಟು ಜನ ಕರೆ ವೆಯ್ಟ್ ಮಾಡ್ತಾ ಇದ್ದಾರೆ. ಆ ಒಂದು 20 ಸೆಕೆಂಡ್ ಆನ್ಸರ್ ಕೊಟ್ಟರೆ ಸಾಕು ಸರ್ ಅಂತ. ಖಂಡಿತ ಕೊಡ್ತೀನಿ. ಮತ್ತು ಜಲಸಿ ಯಾರ ಮೇಲೂ ಪಡಬೇಡಿ. ಸೊ ನಿಮ್ಮ ಸಿಸ್ಟರ್ ಮೇಲೆ, ನಿಮ್ಮ ಬ್ರದರ್ ಮೇಲೆ, ತಂದೆ ಮೇಲೆ, ತಾಯಿ ಮೇಲೆ, ಟಿ ವಿಲಿ ನಮ್ಮ ನೋಡಿದ ಮೇಲೆ ನಮ್ಮ ಮೇಲೂ ಎಲ್ಲ ಕಣ್ಣೂರಿ ಅಂತ ಹೇಳ್ತಾರಲ್ಲ, ಶನಿ ನಿಮಗೆ ಬಿಡೋದೇ ಇಲ್ಲ. ಯು ವಿಲ್ ನೆವರ್ ಗ್ರೋ. ಐ ಹ್ಯಾವ್ ಸೀನ್ ಮೆನಿ ಪೀಪಲ್, ದೇ ವಿಲ್ ನೆವರ್ ಗ್ರೋ. ಅದೇನೋ ಹಿಂದಿನ ಕರ್ಮದ ಉಳಿಯೋದು ಅದು ಕಾಣಿಸಲ್ಲ ಅಷ್ಟೇ. ಹೋಗ್ತಾ ಹೋಗ್ತಾ ಡಿಟ್ಯೂರೇಟ್ ಆಗುತ್ತೆ. ಶನಿ ಡಿಸ್ಟ್ರಕ್ಷನ್ ಅಂತ ಹೇಳ್ತಾನೆ. ಸ್ಯಾಟರ್ನ್ ಡಿಸ್ಟ್ರಕ್ಷನ್ ದಿ ಪರ್ಸನ್. ಗೊತ್ತಿಲ್ದಂಗೆ ಅಡ್ರೆಸ್ ಇಲ್ದಂಗೆ ಕಳಿಸ್ಬಿಟ್ಟಿರ್ತಾನೆ. ಅವನೊಬ್ಬರಿಗೆ ಮಾತ್ರ ಗೊತ್ತಿರುತ್ತೆ ನಾನು ಹೋಗ್ಬಿಟ್ಟೆ ಅಂತ. ಎಲ್ಲದರಲ್ಲೂ ದುಡ್ಡು ಕಾಸು ವಿಚಾರದಲ್ಲಿ, ಮಾನಸಿಕವಾಗಿ ಎಲ್ಲ. ಅದಕ್ಕೆ ಶನಿನ ದುಃಖಕಾರಕ ಅಂತ ಹೇಳಿದ್ದಾರೆ. ದುಃಖಕಾರಕವಾಗಿರ್ತಕ್ಕಂಥ ಶನಿ ಆ ಒಂದು ಕಾರಕತ್ವ ಕೊಟ್ಟಿದ್ದಾರೆ. ದುಃಖಕಾರಕ ಯಾರು ಅಂತ. ಯಾಕೆ ದುಃಖ ಬರುತ್ತೆ? ಜಲಸಿಯಿಂದನೇ. ಇವತ್ತು ಯಾರ್ಯಾರು ಈ ಒಂದು ಎಪಿಸೋಡ್ ನೋಡ್ತಿರೋ, ಇವತ್ತಿಂದನೇ ಸ್ಟಾಪ್ ಮಾಡಿ. ಆ ಸ್ಟಾಪ್ ಮಾಡಿದ್ರೆ ಸ್ಯಾಟರ್ನ್ ವಿಲ್ ಟರ್ನ್ ಬೆನಿಫಿಕ್. ಮ್ಯಾಲಿಫಿಕ್ ಸ್ಯಾಟರ್ನ್ ಅಂತ ಕರೀತಾರೆ. ಮ್ಯಾಲಿಫಿಕ್ ಸ್ಯಾಟರ್ನ್ ಬಂದ್ಬಿಟ್ಟು ಈ ಥರ ಅಸೂಯೆ ಕೊಡುತ್ತೆ. ಯಾರಿಗೆ ಸ್ಯಾಟರ್ನ್ ರೆಟ್ರೋಗ್ರೇಡ್ ಇದೆಯೋ ದೇ ಆರ್ ಮೋಸ್ಟ್ ಲಕ್ಕಿ. ಯಾರಿಗೆ ಶನಿ ವಕ್ರಿ ಇದೆಯೋ ನಿಮಗೆ ಬೈ ಡಿಫಾಲ್ಟು ಆ ಗ್ರಹ ನಿಮಗೆ ಜಲಸಿ ಕೊಡೋದೇ ಇಲ್ಲ. ತುಂಬ ಸಾಧಕರು, ಪ್ರತಿಯೊಬ್ಬರನ್ನು ಪ್ರೀತಿಸ್ತಕ್ಕಂಥವ್ರು 95% ಶನಿ ರೆಟ್ರೋಗ್ರೇಡ್ ಇರುತ್ತೆ ಅವ್ರ ಜಾತಕದಲ್ಲಿ. ಯಾರಿಗೆ ಶನಿ ವಕ್ರಿ ಉಲ್ಟಾಗಿರ್ತಾನೋ ಇಟ್ ಈಸ್ ರಿವರ್ಸಲ್ ಆಫ್ ಜಲಸಿ ಅಷ್ಟೇ. ಅಸೂಯದು ಉಲ್ಟಾ, ಎಲ್ಲರೂ ಪ್ರೀತಿ ಮಾಡೋದು. ಸೊ ದೊಡ್ಡ ದೊಡ್ಡ ಸ್ವಾಮೀಜಿಗಳು ಅಥವಾ ದೊಡ್ಡ ದೊಡ್ಡ ಸಾಧಕರು ಯಾರು ಎಲ್ಲರೂ ಒಂದೇ ರೀತಿ ನೋಡ್ತಾರೆ, ಎಲ್ಲರೂ ಬೆಳಿಬೇಕು ಅಂತಕ್ಕಂಥ ಮನೋಭಾವ ಅವ್ರಿಗೆ ಶನಿ ರೆಟ್ರೋಗ್ರೇಡ್ ಇರುತ್ತೆ. ಶನಿ ಡೈರೆಕ್ಟ್ ಇರೋದೇ ಪ್ರಾಬ್ಲಮ್ಮು. ಶನಿ ರೆಟ್ರೋಗ್ರೇಡ್ ಆದಾಗ ಆಶೀರ್ವಾದ ನಮಗೆ. ಸೊ ಯಾರ್ಯಾರು ಶನಿದೇವ್ರ ದೇವಸ್ಥಾನಕ್ಕೆ ಹೋಗ್ತಿರೋ, ರೆಟ್ರೋಗ್ರೇಡ್ ಆದರೂ ಹೋಗಿ. ರೆಟ್ರೋಗ್ರೇಡ್ ಡೈರೆಕ್ಟ್ ಆದರೆ ಅಲ್ಲಿ 6 ಅಂತ ಬರೆದಿದೆ, ಡೈರೆಕ್ಟ್ ಇದ್ದರೂ ಹೋಗಿ. ಅಲ್ಲಿ ಹೋಗಿ ಒಂದೇ ಬೇಡಬೇಕು, ನನ್ನ ಕಷ್ಟಗಳನ್ನು ಪರಿಹಾರ ಮಾಡು ಅಂತ ಕೇಳಬೇಡಿ. ನಾನು ಯಾರ ಮೇಲೂ ಅಸೂಯೆ ಪಡಲ್ಲ. ದಿಸ್ ಶುಡ್ ಬಿ ಯುವರ್ ಮಂತ್ರ. ಅದು ಯಾರಾದರೂ ಆಗಿರ್ಬೋದು, ನಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಎದುರು ಮನೆಯವರಾಗಿರ್ಬೋದು, ನನ್ನ ಫ್ರೆಂಡ್ ಆಗಿರ್ಬೋದು, ನನ್ನ ಗುರುಗಳಾಗಿರ್ಬೋದು, ನನ್ನ ಬಾಸ್ ಆಗಿರ್ಬೋದು. ನಾನು ಅಸೂಯೆ ಪಡಲ್ಲ. ದಟ್ ಈಸ್ ದೇರ್ ಲೈಫ್, ದಿಸ್ ಇಸ್ ಮೈ ಲೈಫ್. ನನ್ನ ಲೈಫ್ನ ಉದ್ಧಾರ ಮಾಡು, ಬೇರೆಯವ್ರ ಮೇಲೆ ನಾನು ಅಸೂಯೆ ಪಡಲ್ಲ. ಈ ಒಂದು ನಿಟ್ಟಲ್ಲಿ ಹೋಗಿ ಪ್ರಾರ್ಥನೆ ಮಾಡಬೇಕಲ್ಲಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಅದು ಹೇಳಿದ್ರೆ ವೇಸ್ಟೇ, ಅದು ವೇಸ್ಟೇ. ಈ ಕಡೆ ಜಲಸಿ ಇಟ್ಕೊಂಡು ಶನಿನ ಕೊಂಡಾಡಿದ್ರೆ ವೇಸ್ಟು. ಕರೆಕ್ಟಾ? ಅಂದರೆ ರಾಜನ್ನ ಕೊಂಡಾಡಿ ಪ್ರಜೆಗಳನ್ನೆಲ್ಲ ಅಸೂಯೆ ಪಟ್ರೆ ಸಿಂಪಲ್ ಕಾನ್ಸೆಪ್ಟು ಅಲ್ವಾ? ರಾಜ ನೀನು ಗ್ರೇಟಪ್ಪ, ನಿನ್ನ ಥರ ಯಾರೂ ಇಲ್ಲ, ನೀನು ಮಹಾನ್ ಶಕ್ತಿಶಾಲಿ, ನನ್ನನ್ನು ಕಾಪಾಡು ಅಂಥೇಳಿ ಯಾವ ಜನಗಳು ಇವರಲ್ಲ, ವೇಸ್ಟ್ ಜನಗಳು. ಅವನ ಬೆಳೆದಿದ್ದಾನೆ, ಅವನ ಜೈಲ್ಗೆ ಹೋಗಿ ಬಂದಿದ್ದಾನೆ, ಇವನ. ಅಲ್ಲಿ ಶನಿ ಕೋಪ ಬಂದು ಅವನಿಗೆ ಅಲ್ಲೇ ಕೂರಿಸ್ತಾನೆ. ಎಷ್ಟು ಹೇಳ್ತಾ ಇನ್ನೂ ಕೆಳಗಿಳಿತಾ ಇರ್ತಾರೆ. ಈ ಜಲಸಿಗೆ ಇನ್ನೊಂದು ಕಾರಕ ಡ್ರಿಂಕ್ಸ್, ಕುಡಿತ. ಹಾರ್ಟ್ ಚಕ್ರ ಪ್ಯೂರ್ ಆಗಿದ್ರೆ ಕುಡಿಯಲ್ಲ ಜಾಸ್ತಿ. ಆ ಜಲಸಿನ ಮರಿಬೇಕಲ್ವಾ, ಹೊಟ್ಟೆವ್ರಿನ ಮರಿಬೇಕಲ್ವಾ, ಕುಡಿಯೋದು ಅಡಿಕ್ಷನ್. ಎಸ್, ಜಲಸಿ ಇಸ್ ಆಲ್ಸೋ ಅಡಿಕ್ಷನ್. ಯಾರ್ಯಾರು ಕುಡಿತಾ ಇರ್ತಾರೆ ಅದಕ್ಕೆ ಬಂದು ಹೆಂಡತಿನ ಹೊಡೆಯೋದು. ಕುಡಿದಾಗ ಅವನೊಂದು ರಾಕ್ಷಸ. ಯಾಕೆಂದ್ರೆ ಶನಿನೇ ಕಾರಕ ಕುಡಿಯಕ್ಕೆ. ಅದಕ್ಕೆ ಹೆಣ್ಮಕ್ಳೆಲ್ಲ ನಮ್ಮ ಗಂಡ ಕುಡಿತಾನೆ, ಬಂದು ಒದಿತಾನೆ, ಮಾಡ್ತಾನೆ. ಜಲಸಿ ಹಾರ್ಟ್ ಚಕ್ರ ಸರಿ ಇಲ್ಲ. ಆಮೇಲೆ ಯಾರ್ಯಾರು ಈ ಥರ ಮಾಡ್ತಾರೋ, ಹಾರ್ಟ್ ಚಕ್ರ ಸರಿ ಇರಲ್ಲ ಮತ್ತು ಜಲಸಿ ಇರುತ್ತೋ ಅವ್ರಿಗೆ ಆಯಸ್ಸಿಲ್ಲ.
ಓಕೆ. ಆಯಸ್ಸಿಲ್ಲ, ಯಾಕಂದರೆ ಶನಿ ಆಯಸ್ಕಾರಕ. ಇವತ್ತು ಭಾಳಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸ್ಯಾಟ್ರನ್ ಹೆಂಗೆ ಜೋಡಿಸಿದ್ದಾರೆ, ಅಸೂಯೆಕಾರಕ, ಆಯುಷ್ಕಾರಕ. ಯಾವಾಗ ಸ್ಯಾಟ್ರನ್ 9 ಗ್ರಹದಲ್ಲಿ ಒಂದೇ ಒಂದು ಗ್ರಹ, ಯಾಕಂದರೆ ಅದಕ್ಕೆ ಬೆಳಕಿಲ್ಲದೆ ಇರತಕ್ಕಂಥ ಗ್ರಹ ಅದು. ಸೂರ್ಯನಿಂದ ಪ್ಲಾನೆಟರಿ ಇಂಟೆಲಿಜೆನ್ಸಲ್ಲಿ ಇಟ್ ಈಸ್ ವೆರಿ ಫಾರ್, ವೆರಿ ಸ್ಲೋ, ವೆರಿ ಏನಂದರೆ ನಿಧಾನ, ಸ್ಲೋ, ಮಂದ. ಅದನ್ನು ನಾವು ಆ್ಯಕ್ಟಿವೇಟ್ ಮಾಡಿದ್ರೆ ನಾವು ಪ್ಯೂರಿಟಿ ತರ್ತೀವಿ, ಸಮಾಧಾನ. ಎಲ್ಲರಿಗೂ ಕೂಡ ಏನಾರು ಆದಾಗ ಏಯ್ ಸಮಾಧಾನ ಕಣೋ ಅಂದರೆ ಶನಿನಿಗೆ ಹೇಳ್ತಾ ಇರೋದು. ಓಕೆ, ಸಮಾಧಾನ ಯಾಕೆ? ಸಮಾಧಾನ ಸಬರ್ ಕರೋ ಅಂತ ಯಾವುದೋ ಬರ್ತಾ ಇರುತ್ತಲ್ಲ, ಅವಾಗ ಸಬರ್ ಕರೋ ಅಂತ ಹೇಳ್ತಾ ಇರ್ತಾರಲ್ಲ, ಆ ರೀತಿ ಸ್ಯಾಟ್ರನ್ಗೆ ಸಬರ್ ಕರೋ. 1 ರಿಂದ 12 ಒಂದು ರೀಕ್ಯಾಪ್ ಮಾಡಿಬಿಡ್ತೀನಿ. ಲಗ್ನದಲ್ಲಿದ್ದರೆ ಲುಕ್ಸ್ ಬಗ್ಗೆ ಅವ್ರಿಗೆ ಜಲಸಿ, ಅವರ ಹೈಟ್ ಬಗ್ಗೆ ಜಲಸಿ, ಇನ್ನೊಬ್ಬರ ಬಗ್ಗೆ ಜಲಸಿ, ಲುಕ್ಸ್ ಬಗ್ಗೆ. 2ನೇ ಮನೇಲಿ ಶನಿಲಿ ಕೂತ್ಕೊಂಡ್ರೆ ಇನ್ನೊಬ್ಬರ ಆಸ್ತಿ, ಇನ್ನೊಬ್ಬರು ಸಖತ್ತಾಗಿ ಮಾತಾಡ್ತಾರೆ, ನನಗೆ ಮಾತಾಡೋಕ್ಕೆ ಬರ್ತಾ ಇಲ್ಲ, ಇನ್ನೊಬ್ಬರ ಫೇಸ್ ಲುಕ್, ಅದ್ರ ಬಗ್ಗೆ ಜಲಸಿ. 3rd ಹೌಸ್ ಧೈರ್ಯದ ಬಗ್ಗೆ ಜಲಸಿ. ಧೈರ್ಯ ಏನೋ ಯಾಕೋ ಅವ್ನಿಗೆ ಸಖತ್ ಧೈರ್ಯ ಇದೆ, ನನಗೆ ಆ ಥರ ಧೈರ್ಯ ಇಲ್ವಲ್ಲ, ಅಣ್ಣ ತಮ್ಮಂದ್ರ ಮೇಲೆ ಜಲಸಿ. 3ನೇ ಮನೆ. 4ನೇ ಮನೆ ಇನ್ನೊಬ್ಬರ ಮನೆ ಮೇಲೆ ಜಲಸಿ. ಆಹಾ ಎಂಥದ್ದು ಕಟ್ಬಿಟ್ರೋ ಮನೆ, ಆಹಾ ಎಂಥ ಕಾರ್ ತೊಗೊಂಬಿಟ್ರೋ, ಆಹಾ ಏನು. 4ನೇ ಮನೆ. 5ನೇ ಮನೆ ಅವನ ಇಂಟೆಲಿಜೆಂಟ್ ಮೇಲೆ ಇದು, ಭಾಳ ಇಂಟೆಲಿಜೆಂಟ್ ಆಗಿರ್ತಾರೆ. ಏನು ಇಂಟೆಲಿಜೆಂಟ್ ಆಗಿದ್ದಾನೆ, ಆಹಾ ಎಲ್ಲ ಕಪಟ, ಹಂಗೆ ಹಿಂಗೆ. ಇಂಟೆಲಿಜೆನ್ಸ್ ಮೇಲೆ ಜಲಸಿ. ಅವರ ಮಕ್ಕಳು ಉದ್ಧಾರ ಆದಾಗ ಅವ್ರ ಮೇಲೆ ಜಲಸಿ. 6ನೇ ಮನೇಲಿ ಶನಿ ಇದ್ದಾಗ ಅವರ ಯಾರ್ಯಾರು ಕೆಲಸ ಮಾಡ್ತಾ ಇರ್ತಾರಲ್ಲ, ನನಗೆ ನಮ್ಮ ಕೊಲೀಗ್ಸ್ ಕಂಡ್ರೆ ನನಗೆ ಯಾಕೋ ಎಲ್ಲ ಜಲಸಿ ಇದೆ, ಒಂದು ಕಡೆ ಇದ್ದಾಗ ಜಲಸಿ ಅಂತ ನಮಗೆ ಫೀಲ್ ಆಗಿಬಿಡುತ್ತೆ. 6ನೇ ಮನೇಲಿ ಸ್ಯಾಟ್ರನ್ ಇದ್ದರೆ ಒಂದು ನಮಗಾದರೂ ಬೇರೆ ಕಡೆಯಿಂದ ಎಫೆಕ್ಟ್ ಆಗುತ್ತೆ, ಅವರಲ್ಲೇ ಇದ್ದರೆ ಎಲ್ಲ ಕಿತಾಪತಿ. ಸ್ಯಾಟ್ರನ್ ಒಂಥರ ಕಿತಾಪತಿ ಗ್ರಹ. ಅದು ಕಿತಾಪತಿ ಹೋಗ್ತಾ ಹೋಗ್ತಾ ನಿಮ್ಮನ್ನೇ ಕಿತಾಪತಿ ಮಾಡಿಬಿಡುತ್ತೆ. ಕೇರ್ಫುಲ್ ಆಗಿರಿ. ಇಂಥ ಒಂದು ಇನ್ಫಾರ್ಮೇಷನ್ ಯಾವ ವಾಹಿನಿನೂ ಕೊಡೋಲ್ಲ. ಗುರುಗಳೇ ಆಗಿದ್ರೆ ಇದಕ್ಕೇನಾದರೂ ಪರಿಹಾರ ಮಾಡ್ಕೊಳ್ಬೋದು. ಪರಿಹಾರ ಇವತ್ತು ಹೇಳಲ್ಲ ನಾನು. ನಮ್ಮದು ಟಿ ವಿ ನೋಡ್ತಾ ಇರಬೇಕು, ಭಾಳಷ್ಟು ಪರಿಹಾರಗಳು ಪ್ರತಿಯೊಂದು ಗ್ರಹಕ್ಕೂ ಕೊಡ್ತೀನಿ. ಓಕೆ, ಪರಿಹಾರ ಇದೆ. ಫಸ್ಟ್ ಪರಿಹಾರ ಹೇಳ್ಬಿಟ್ಟಿದ್ದೀನಿ, ಸೈಲೆನ್ಸ್. ಎಲ್ಲರನ್ನೂ ಪ್ರೀತಿ ಮಾಡು. ನಮ್ಮ ಇವರು BM ಹೆಗಡೆಯವರು ಒಂದು ಎಷ್ಟೊಂದು ಸತಿ ಇದರಲ್ಲಿ ತುಣುಕಲ್ಲಿ ಕೊಡ್ತಾ ಇರ್ತಾರೆ, ನಿನಗೆ ಕಾಯಿಲೆ ಬರ್ತಾ ಇದೆ ಅಂತಂದರೆ ನೀನು ಅಸೂಯೆ ಬಿಡು ಅಂತಲೇ ಹೇಳೋದು. ಕಾಯಿಲೆಗೆ ಕಾರಕ ಶನಿ, ಅಸೂಯೆನೇ ಕಾರಕ. ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆ, ಹೋಗ್ತಾ 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 ನಿಮ್ದು ಏನೋ ಪಾರ್ಟ್ಸ್ ಡ್ಯಾಮೇಜ್ ಆಗ್ತಾ ಇದೆ, ಅಲ್ಲಿ ನಿಮಗೆ ಸೆಲ್ಸ್ಗೆ ನೀವು ಹಾಕಿದ್ದೀರ, ನಮ್ಮ ತಲೆಯಲ್ಲಿ ಬರುತ್ತಲ್ಲ ಆಲೋಚನೆ, ಅದರೊಳಗಡೆ ಹೋಗಿ ಸೆಲ್ಗೆಲ್ಲ ಹೇಳ್ತಾ ಇರುತ್ತೆ ಅಸೂಯೆ ಪಡು, ಜಲಸಿ ಪಡು ಅಂತ. ಆ ಸೆಲ್ಸ್ಗೆ ಒಂಥರ ಜಲಸಿಯಾಗಿ ಸೈಲೆಂಟಾಗಿ ಕೂತ್ಕೊಂಡ್ಬಿಡುತ್ತೆ. ಚೆನ್ನಾಗಿ ಕೆಲಸ ಮಾಡೋರು ಹೊಟ್ಟೆ ಉರಿ ಪಟ್ಟರೆ ನಾವು ಕೆಲಸ ಮಾಡೋಕ್ಕಾಗಲ್ಲ. ಹೊಟ್ಟೆ ಉರಿ ಇಸ್ ದಿ ರೂಟ್ ಕಾಸ್ ಆಫ್ ಲೇಸಿನೆಸ್. ಓಕೆ ಗುರುಗಳೇ, ಸರಿ, ಲೇಸಿನೆಸ್ ಮಾತಾಡೋಣ. ಒಂದು ಬ್ರೇಕ್ ತಗೊಂಡು ಬರೋಣ. ಖಂಡಿತ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಂಡು ಬೇಗ ವಾಪಸ್ ಬರ್ತೇವೆ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ, ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಇಂದೇ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800 ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ.
800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ನಾಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ್ ಬಗ್ಗೆ ಕೇಳ್ಬೇಕು. ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ. 07/12/1991. ಓಕೆ. 9:35 AM. ಓಕೆ. ಯಾವ ಊರಲ್ಲಿ ಹುಟ್ಟಿರೋದು? ಬೆಂಗಳೂರು ಪ್ರೆಸೆಂಟ್ ಫಾರ್ಮ್. ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ, ಆರಾಮಿದ್ದೀರಾ? ನಾವು ಆರಾಮಾಗಿದ್ದೀವಿ. ಜನ ಹೊಟ್ಟೆ ಉರುಕು ಪಡ್ತಾ ಇದ್ರೆ ಅದು ಬೇಜಾರಲ್ಲಿದ್ದೀನಿ ನಾನು. ಸರ್, ನಿಮ್ಗೆ ನಾವು ಎಷ್ಟು ಸಲ ಪ್ರಯತ್ನ ಮಾಡ್ತೀವಿ, ಸಿಗೋದೇ ಇಲ್ಲ ಅಂತ ಉಂಟು. ಗುಡ್ ಪ್ರೋಗ್ರಾಮ್ಸ್ ಹಂಗೆ ಅಲ್ವಾ, ಕಷ್ಟ ಅಲ್ವಾ? ಒಳ್ಳೇದು ಸಿಗಬೇಕು ಅಂದ್ರೆ ಕಷ್ಟ ಅಲ್ವಾ? ಆ ಥರ ಗುಡ್ ಪ್ರೋಗ್ರಾಮ್ಸ್ ಆರ್ ಲಿಟಲ್ ಬಿಟ್ ಡಿಫಿಕಲ್ಟ್. ಆಕ್ಚುಲಿ ನಾವು ಇದರಲ್ಲಿ ಬಿಲೀವ್ನೇ ಮಾಡಲ್ಲ. ಹಾ ನೋ, ಓಕೆ, ಮುಂದುವರಿಸಿ. ಬಿಲೀವ್ ಮಾಡಲ್ಲ, ಆಮೇಲೆ ನೆಕ್ಸ್ಟ್ ಮುಂದೆ ಹೇಳಿ. ಮದುವೆ ಬಗ್ಗೆ ಕೇಳ್ಬೇಕು. ಯಾಕೆ ಬಿಲೀವ್ ಮಾಡಲ್ಲ? ಈಗ ಅವು ಎಲ್ಲ ಸುಮ್ಮನೆ ದುಡ್ಡು ಕೇಳ್ತಾ ಇದ್ದಾರೆ. 1 ಲಕ್ಷ ಕೊಡಿ. ಒಂದ್ಸಲ ನಾನು ಇದೆಲ್ಲರೂ ಕೇಳಬೇಕು, ಎಲ್ಲರೂ ಕೇಳ್ಬೇಕು. ನಾನು ಯಾಕೆ ಕಾಂಪೌಂಡರ್ ಅಂತ ಹೇಳ್ತೀನಿ ಅಂತ ಅಲ್ಲ ಗುರುಜಿ, ಫಸ್ಟ್ ಒಂದ್ಸಲ ಹೋದೆ. ಓಕೆ. ಅದು ಏನಾಯ್ತು ಅಂದ್ರೆ ನೆಗೆಟಿವ್ ಹೇಳ್ಬಿಟ್ರು. ಅವಾಗಿಂದ ನಾವು ಬಿಲೀವ್ ಮಾಡೋದೇ ಬಿಟ್ಬಿಟ್ಟಿದೀವಿ. ಹೌದು ಹೌದು, ಕರೆಕ್ಟ್. ನಾನು ಅದಕ್ಕೆ ಹೇಳೋದು, ಬಂದು ಕಲ್ತ್ಕೊಳ್ಳಿ, ನೋಡ್ಕೊಳ್ಳಿ. ಜ್ಯೋತಿಷ್ಯ ಇಸ್ ನಾಟ್ ನಾಟ್ ಎ ಸಬ್ಜೆಕ್ಟ್ ಆಫ್ ಆಸ್ಕಿಂಗ್ ಸಂಬಡಿ. ಜ್ಯೋತಿಷ್ಯ ಇಸ್ ಎ ಪರ್ಸನಾಲಿಟಿ ಡೆವಲಪ್ಮೆಂಟು, ಸೆಲ್ಫ್ ಡೆವಲಪ್ಮೆಂಟು. ಪರ್ಸನಾಲಿಟಿ ಡೆವಲಪ್ಮೆಂಟಲ್ಲಿ ಸ್ವಾಟ್ ಅನಾಲಿಸಿಸ್ ಅಂತ ಇರುತ್ತೆ, ಕೇಳಿರ್ತೀರಾ? ಸ್ವಾಟ್ ಅನಾಲಿಸಿಸ್, ಸ್ಟ್ರೆಂತು, ವೀಕ್ನೆಸ್ಸು, ಆಪರ್ಚುನಿಟಿ, ಥ್ರೆಟ್ಟು, ಇದು ಇದ್ದೇ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯಲ್ಲೂ ಸ್ವಾಟ್ ಅನಾಲಿಸಿಸ್ ಇರುತ್ತೆ. ನಮ್ಮ ಹಾರೋಸ್ಕೋಪಲ್ಲಿ ಸ್ವಾಟ್ ಅನಾಲಿಸಿಸ್ ತೋರಿಸುತ್ತೆ ನನ್ನ ಸ್ಟ್ರೆಂತ್ ಏನು, ನನ್ನ ವೀಕ್ನೆಸ್ ಏನು, ನನ್ನ ಆಪರ್ಚುನಿಟಿ ಏನು, ನನ್ನ ಥ್ರೆಟ್ ಏನು ಅಂತಲೂ ತೋರಿಸುತ್ತೆ. ಅದನ್ನು ನೋಡಿಕೊಂಡು ಅದನ್ನು ಸಮಾಧಾನ ಮಾಡ್ಕೋಬೇಕು, ಇಲ್ದವ್ರೆ ಅದಕ್ಕೆ ವರ್ಕ್ ಮಾಡಬೇಕಷ್ಟೇ. ನೀವು 1 ಲಕ್ಷ ಕೊಟ್ಟಿದ ತಕ್ಷಣ ಸ್ವಾಟ್ ಅನಾಲಿಸಿಸ್ ಹೆಂಗೆ ಚೇಂಜ್ ಆಗ್ಬಿಡುತ್ತೆ? ಇಟ್ಸ್ ವೆರಿ ಡಿಫಿಕಲ್ಟ್, ಕರೆಕ್ಟ್ ಅಲ್ವಾ? ಯಾವುದೂ ಆಗಲ್ಲ. ನೋಡಿ, ನನಗೆ ಕೂದಲು ಉದುರಿದೆ, ಆಯ್ತಾ? 1 ಲಕ್ಷ ಕೊಡ್ತೀನಿ, ಯಾವ್ದಾದ್ರು ಮಂತ್ರದಿಂದ ಕೂದಲು ಬೆಳೆಸ್ತಾರಾ? ಲೈಫ್ಲೆಸ್ ಆಗಿರ್ತಕ್ಕಂಥದ್ದು ಕೂದಲು ಬೆಳೆಸ್ತಾರಾ? ನೋಡ್ದಾ? ಆರ್ಟಿಫಿಷಿಯಲ್ ಹಾಕೋಬಹುದು. ಅದೇ 1 ಲಕ್ಷ ಬದಲು 10,000 ಕೊಟ್ಟರೆ ವಿಗ್ ಬರುತ್ತೆ. ನಾಳೆಯಿಂದ ನನ್ನ ಹೆಸರು ಚೇಂಜ್, ವಿಘ್ನೇಶ್.
ವಿಗ್ ಹಾಕೊಂಡಿರ್ತೀವಿ. ದಿನೇಶ್ ಚೇಂಜ್ ಆಗಿ ವಿಘ್ನೇಶ್ ಅಲ್ವಾ? ಸಿ ಅದೇನಕ್ಕೆ ಅಂತಂದರೆ ಕೂದಲ ಬಗ್ಗೆ ಯಾಕೆ ಅದನ್ನು ಹೇಳಿದೆ ಅಂದರೆ ಸೆಲ್ಫ್ ಪ್ರೈಡ್ ಮತ್ತು ಸೆಲ್ಫ್ ಇಂಟ್ರೆಸ್ಟ್ ಅನ್ನೋದು ಜಾಸ್ತಿ ಇರಬೇಕು. ನಾನು ಎಲ್ಲರಿಗಿಂತ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಓಕೆ, ಸೊ ನಾವು ಚೆನ್ನಾಗಿರ್ಬೇಕು ಲೈಫಲ್ಲಿ ಅಂತ ಹೇಳ್ಬಿಟ್ಟು ನಾವು ಜಾತಕ ತೋರಿಸಿ ನಾವು ಹೋಗ್ಬಿಟ್ಟು ಅದಕ್ಕೆ ದುಡ್ಡು ಕೊಟ್ಟು ಸರಿ ಮಾಡಿಸ್ತೀವಿ ದೇವ್ರ ಹತ್ರ ಅಂತಂದರೆ ಅದು ದೇವರಿಗೆ ಲಂಚ ಆದಂಗೆ ಆಯಿತು. ಹೌದು. ಇಟ್ ಈಸ್ ಜಸ್ಟ್ ಎ ಬ್ರೈಬರಿ ಟು ದಿ ಗಾಡ್ ಇಟ್ ಸೆಲ್ಫ್. ಅದಕ್ಕೆ ನಾನು ಈ ಪೂಜೆ ಪುನಸ್ಕಾರಗಳು ಪರಿಹಾರಕ್ಕೆ ನಾನು ನಂಬೋದಿಲ್ಲ. ಅದು ದಿ ಮೋಸ್ಟ್ ಏನಂತಾರೆ, ಅದು ದಂಧೆ ಅಂತಲೇ ಹೇಳ್ತೀನಿ ನಾನು. ಪೂಜೆ ಪುನಸ್ಕಾರ ನೆಮ್ಮದಿಗೆ ಮಾಡಲಿ, ಗಾಡ್ ವಿಲ್ ಬಿ ಹ್ಯಾಪಿ. ನಿಮಗೆ ಮದುವೆ ಆಗಿಲ್ವಾ, ಪೂಜೆ ಮಾಡಿಸಿ. 1 ಲಕ್ಷ ಅಂತ ಹೇಳಿದ್ರಲ್ಲ, 1 ಲಕ್ಷದಲ್ಲಿ ನಮ್ಮ ಪ್ರೋಗ್ರಾಮಲ್ಲಿ ಯು ಕ್ಯಾನ್ ಬಿಕಮ್ ಎ ಡಾಕ್ಟರೇಟ್ ಟೆಲಿಂಗ್ ಟು ಅದರ್ಸ್. ನಮ್ಮ ಕ್ಲಾಸಿಗೆ ಬಂದರೆ ನಮ್ಮ 15,000 ಮತ್ತು ಹೈಯರ್ ಕ್ಲಾಸು ಡಾಕ್ಟ್ರೇಟ್ವರೆಗೂ 1 ಲಕ್ಷದಲ್ಲಿ ಮುಗದೇ ಹೋಗುತ್ತೆ. ಓಕೆ, ಇಲ್ಲಿ ನೋಡೋಣ. ಇಲ್ಲಿ ಬಂದಿರತಕ್ಕಂಥ ದಶಾಭುಕ್ತಿ ನೋಡೋಣ. ಚಂದ್ರ ದಶಾ ನಡೀತಾ ಇದೆ. ಓಕೆ, ಕಾಣಿಸ್ತಾ ಇದೆ ಅನ್ಸುತ್ತಲ್ಲ ಸ್ಕ್ರೀನ್ ಮೇಲೆ? ಕಾಣಿಸ್ತೀವಿ. ಮದುವೆ ಬಗ್ಗೆ ಕೇಳಿದ್ರಾ? ಹೌದು, ಮದುವೆ ಬಗ್ಗೆ. ಹಾಂ, ಮದುವೆ ಬಗ್ಗೆ ಇಲ್ಲಿ ಬಂದಾಗ ನೀವು ಸ್ಕ್ರೀನ್ ಮೇಲೆ ನೋಡಿದ್ರೆ ಈ 6th ಹೌಸ್ ಅಂತ ಬರುತ್ತೆ. 6th ಹೌಸ್ ಚಂದ್ರ ಇರ್ತಕ್ಕಂಥ ನಕ್ಷತ್ರ 6ನೇ ಮನೆ. ಇದನ್ನು ಮ್ಯಾರೇಜಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ. 1 ಲಕ್ಷ ಅವನ ಕೇಳಿದ್ನಲ್ಲ, ಅವ್ನು ನಮ್ಮ ಪ್ರೋಗ್ರಾಮ್ ನೋಡಬೇಕು, ಅವಾಗ ಅರ್ಥ ಆಗುತ್ತೆ. ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್. ಮ್ಯಾರೇಜ್ ಬಗ್ಗೆ ಹಾಕಿದ್ದೀನಿ. ಇಲ್ಲಿ ಏನಂತ ಬರುತ್ತೆ ಅಂತಂದರೆ, ನೋ ಇಂಟ್ರೆಸ್ಟ್ ಆರ್ ಡಿಸ್ಕಾರ್ಡ್ ಇನ್ ಮ್ಯಾರೇಜ್ ಆರ್ ನೋ ಫೋಕಸ್ ಇನ್ ಫ್ಯಾಮಿಲಿ ಮ್ಯಾಟರ್ಸ್, ಸಪರೇಷನ್ ಆರ್ ಡೈವರ್ಸ್ ಇನ್ ಮನಿ ಆರ್ ವರ್ಕ್ ಫೋಕಸ್ ಪಾರ್ಟ್ನರ್. ನೋ ಇಂಟ್ರೆಸ್ಟ್ ಇಲ್ಲಿ ಫಸ್ಟ್ ಆಫ್ ಆಲ್. ಒಂದು ನೀವು ಅನ್ಕೋಬೋದು ಹುಡುಗಿರು ಬರ್ತಾ ಇದ್ದಾರೆ, ಯಾವುದು ಸೆಟ್ ಆಗ್ತಾ ಇಲ್ಲ ಅಂತ. ಬಟ್ ನೋ ಇಂಟ್ರೆಸ್ಟ್ ಆರ್ ಡಿಸ್ಕಾರ್ಡ್ ಇನ್ ಮ್ಯಾರೇಜ್. ಡಿಸ್ಕಾರ್ಡ್ ಅಂದರೆ ಗೊತ್ತಲ್ವಾ? ರಿಜೆಕ್ಷನ್ ಮ್ಯಾರೇಜಲ್ಲಿ. ಸೊ ಇದು ಗ್ರಹಗಳು ಕೊಟ್ಟಿರ್ತಕ್ಕಂಥ ಇಂಟೆಲಿಜೆನ್ಸ್. ಇದಕ್ಕೆ ನಾವು ಏನೂ ಮಾಡೋಕ್ಕಾಗಲ್ಲ. ಈ ಹ್ಯಾಸ್ ಟು ಅಕ್ಸೆಪ್ಟ್ ಲೈಫ್ ಆ್ಯಂಡ್ ಗೋ. ಯಾಕೆಂದರೆ ಇದು ಎಲ್ಲಿಗೆ ಲೀಡ್ ಆಗುತ್ತೆ ಅಂದರೆ ಡಿವೋರ್ಸ್ಗೂ ಲೀಡ್ ಆಗೋ ಸಾಧ್ಯತೆ ಇದೆ ಮದುವೆ ಆದರೆ. ಯಾಕೆ ಮದುವೆ ಆಗ್ದಂಗಿದ್ದಾರೆ ಅಂದರೆ ಪ್ಲಾನೆಟ್ರಿ ಆರ್ ವೆರಿ ವೆರಿ ಏನಂತಾರೆ, ವೆರಿ ನೋಬಲ್ ಆ್ಯಕ್ಚುಲಿ. ಗ್ರಹಗಳು ತುಂಬ ಒಳ್ಳೆಯವರು. ಹೇಳ್ತಾ ಇರುತ್ತೆ. ಮೇಡಮ್ ಇದು ಕೇಳಿಸ್ಕೊಳ್ಳಿ, ಇದೀರ ಲೈನಲ್ಲಿ? ಇದ್ದೀನಿ ಸರ್. ಎಲ್ಲ ವೀಕ್ಷಕರು ಕೇಳಿಸ್ಕೊಳ್ಳಿ. ಗ್ರಹಗಳು ತುಂಬ ಒಳ್ಳೆಯವರು. 9ಕ್ಕೆ 9 ಕರ್ಮದ ಪ್ರಕಾರ ನಿಮಗೆ ರಿಸಲ್ಟ್ ಕೊಡ್ತಾರೆ. ನಿಮಗೆ ಮದುವೆ ಕೊಟ್ಟು ದೊಂಬರಾಟ ನೋಡಲ್ಲ. ಮದುವೆ ಕೊಟ್ಟು ಆ ಹೆಣ್ಣಿನಿಂದ ಹಿಂಸೆ ಪಡೋದೋ ಅಥವಾ ಅವಳಿಗೆ ಜೈಲ್ಗೆ ಇಳ್ಕೊಳ್ಳೋದೋ ಅಥವಾ ಕೇಸ್ ಹೇಳ್ಕೊಳ್ಳೋದಕ್ಕೋ ಅದಕ್ಕೆ ಮಾಡೋಕ್ಕೆ ಹೋಗಲ್ಲ. ಅದ್ರ ಬದಲು ಮದುವೆ ಕೊಡಲ್ಲ. ದಿಸ್ ಇಸ್ ದಿ ಬ್ಯೂಟಿ ಆಫ್ ದಿ ಪ್ಲಾನೆಟ್ಸ್. ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಅದನ್ನು ವಿರುದ್ಧವಾಗಿ ಹೋಗ್ತಾರೆ, ಎಲ್ಲ ಸಫರ್ ಮಾಡ್ತಾರೆ. ಯಾವಾಗ ಕೊಡ್ತಾನೋ ಕೊಡಲಿ, ಯಾವಾಗ ಆಗುತ್ತೋ ಆಗಲಿ. ಎಲ್ಲ ಕಾಂಪೌಂಡ್ರು ಜ್ಯೋತಿಷ್ಯ ಕಲಿಯೋರಿಗೆ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ ದಯವಿಟ್ಟು. ನೀವು ಹೇಳ್ತಾ ಇರೋದೆಲ್ಲ ಕಂಪ್ಲೀಟ್ಲಿ ಬೋಗಸ್ಸು, ರಾಂಗು, ಕಂಪ್ಲೀಟ್ಲಿ ರಾಂಗ್. ಗ್ರಹಗಳು ಯಾರಿಗೂ ಕೆಟ್ಟದ್ದು ಮಾಡಲ್ಲ. ಯಾವುದು ನಿನ್ನಲ್ಲಿ ಇಲ್ವೋ ಅದನ್ನು ಕೊಡೋದಿಲ್ಲ. ನೀವು ಬಲವಂತವಾಗಿ ತಗೊಂಡ್ರೆ ಅದನ್ನು ಇಲ್ದಂಗೆ ಆಗ್ಬಿಡುತ್ತೆ ನಿನ್ನ ಲೈಫ್. ಬೇಡ. ಆಲ್ ಪ್ಲಾನೆಟ್ಸ್ ಆರ್ ವೆರಿ ವೆರಿ ಲವಬಲ್. ರಾಹುನು ಲವಬಲ್ಲೆ, ಕೇತುನು ಲವಬಲ್ಲೆ. ಯು ಲವ್ ದಿ ಪ್ಲಾನೆಟ್ಸ್, ಪ್ಲಾನೆಟ್ಸ್ ವಿಲ್ ಸ್ಟಾರ್ಟ್ ಲವಿಂಗ್ ಯು. ಅದಿಲ್ವಾ? ಅದಕ್ಕೆ ಸನ್ಯಾಸಿಗಳು ಮತ್ತು ಈ ಧರ್ಮದ ಬಗ್ಗೆ ಚಿಂತೆ ಮಾಡೋದವ್ರಿಗೆ ಏನು ತಲೆ ಕೆಡಿಸ್ಕೊಳ್ಳೋ. ಯಾಕಂದರೆ ಗ್ರಹಗಳೆಲ್ಲ ನ್ಯೂಟ್ರಲ್ ಮಾಡಿಬಿಡ್ತಾರೆ ಅವರು. ಇದಕ್ಕೆ ಒಂದೇ ಒಂದು ಸೊಲ್ಯೂಷನ್ನು, ಕೇತು ಬಾಳೆಹಣ್ಣನ್ನು ದಾನ ಮಾಡ್ತಾಯಿರಿ. ಬಂದಿದ್ದನ್ನು ಅಕ್ಸೆಪ್ಟ್ ಮಾಡಿ, ಹೆಚ್ಚಿಗೆ ಮಾತಾಡಬೇಕು. ಯಾಕಂದರೆ ಈ ಮದುವೆ ಆದರೆ, ಯಾರನೇ ಮದುವೆ ಆದರೂ ಕೂಡ ಈಗೋ ಕ್ಲಾಶಸ್ ಆಗುತ್ತೆ. ಇದಕ್ಕೆ ಏನು ಮಾಡೋಕ್ಕಾಗಲ್ಲ, ಈಗೋ ಕ್ಲಾಶ್ ಆಗುತ್ತೆ. 6ನೇ ಮನೆ ಇಸ್ ದಿ ಹೌಸ್ ಆಫ್ ಈಗೋ. ಮತ್ತು ಜಗಳದ ಮನೆ 6 ಅಂತ ಹೇಳಿದ್ನಲ್ಲ, 6ನೇ ಮನೆ ತೋರಿಸ್ತಾ ಇದೆ. ಯಾರು 1 ಲಕ್ಷ ಕೊಟ್ಬಿಟ್ಟು ಈ ಗ್ರಹನ ಆ ಕಡೆ ಮೂವ್ ಮಾಡಿಬಿಡ್ತಾರೆ? ಏನು ಅಶಕ್ತಿ ಇದೆಯಾ ಗ್ರಹ ಇಲ್ಲಿಂದ ಅಲ್ಲಿ ಮೂವ್ ಮಾಡೋಕ್ಕೆ? ಇವರೆಲ್ಲ ಇದಾರಲ್ಲ ಕಾಂಪೌಂಡರ್ಗಳು, ಗ್ರಹನೇ ಮೂವ್ ಮಾಡಿಬಿಡ್ತಾರಂತೆ. ಅವ್ರದ್ದು ಕೂತ್ಕೊಂಡ್ರೆ ಜಾಗನ ಮೂವ್ ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ತಾವು ಗ್ರಹಗಳನ್ನೇ ಮೂವ್ ಮಾಡಿಬಿಡ್ತಂತೆ. ಗ್ರಹಗಳು ಏನೋ ಇವ್ರಿಗೆ ಅಷ್ಟೊಂದು ಶಕ್ತಿ ಇದ್ಬಿಟ್ಟಿದೆ. ಏನಿದೆ ಅದನ್ನು ಹೇಳಿದವನೇ ಜ್ಯೋತಿಷ್ಯ. ಇಷ್ಟಿದೆ ಅಷ್ಟೇ. ಮದುವೆ ಕಷ್ಟ ಮಾಡಿಕೊಂಡ್ರು ಟ್ರಬಲ್ಸಮ್. ಅಕ್ಸೆಪ್ಟ್ ಇಟ್ ಆ್ಯಂಡ್ ಗೋ ಆ್ಯಂಡ್ ಮ್ಯಾರಿ. ವಾಟ್ ಎವರ್ ಮೇ ಕಮ್, ಫೇಸ್ ಇಟ್. ಹೋಗಿ ಮದುವೆ ಆಗಿ ಫೇಸ್ ಮಾಡೋ ಧೈರ್ಯ ಇದೆಯಾ? ಅವ್ರು ಯಾರು ಬರ್ತಾರೋ, ಅವ್ರು ನನ್ನ ಕೇಸ್ ಹಾಕ್ತಾರೋ, ಬಿಡ್ತಾರೋ, ಜಗಳ ಆಗುತ್ತೋ, ಮುಂದೆ ನಾನು ಕೋರ್ಟಲ್ಲಿ ನಿಂತ್ಕೋತೀನೋ, ಫೇಸ್ ಇಟ್. ರೆಡಿ ಇದ್ದೀರಾ? ಮದುವೆ ಮಾಡ್ಕೊಳ್ಳಿ. ಇಲ್ವಾ? ದಿಸ್ ಇಂಡಿಕೇಟ್ಸ್ ಸ್ವಲ್ಪ ಹುಷಾರಾಗಿರಿ, ಈ ಥರ ಹಿಂಗಿದೆ ಅಂತ. ಅದಕ್ಕೆ ಬದಲು ಮಾತಾಡ್ಬೇಕು ಚೆನ್ನಾಗಿ. ಈ 6th ಹೌಸ್ ಏನು ಅಂತ ಅಂದರೆ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಇಬ್ಬರು ಬ್ಯುಸಿ ಇರಬೇಕು. ಈ ಒಂದು ಜಾತಕ ಇಬ್ಬರು ಇಟ್ಕೊಂಡು, ಒಬ್ರು ಮದುವೆ ಆಗ್ತಾ ಇದ್ದಾರೆ, ನಾನು ಇನ್ನೊಬ್ರು ಮದುವೆ ಆಗ್ತಾ ಇದ್ದಾರೆ, ಈ ಜಾತಕ ಇಟ್ಕೊಂಡು ನೋಡು, ನನಗೆ ಸ್ವಲ್ಪ ಕೋಪ ಜಾಸ್ತಿ, ದಯವಿಟ್ಟು ನನಗೆ ಕೋಪ ಬಂದಾಗ ಕ್ಷಮಿಸ್ಬಿಡು, ನಿನಗೆ ಕೋಪ ಬಂದಾಗಲೂ ಕೂಡ ನನಗೆ ಕ್ಷಮಿಸ್ಬಿಡು. ದಿಸ್ ಇಸ್ ದಿ ಫಸ್ಟ್. ಇದನ್ನೇ ಮ್ಯಾಚ್ ಮೇಕಿಂಗ್ ಅಂತ ಕರೀತಾರೆ. ಆಮೇಲೆ ನಾವಿಬ್ಬರು ಬ್ಯುಸಿಯಾಗಿರೋಣ, ಒಬ್ರಿಗೊಬ್ರು ಜಾಸ್ತಿ ಡಿಸ್ಕಷನ್ ಬೇಡ. ಯಾಕಂದರೆ ನಮ್ಮಲ್ಲಿ ಜಾತಕದಲ್ಲಿ ಏನು ಹೇಳ್ತದೆ, ನಮ್ಮ ಇಂಟೆನ್ಸಿಟಿ, ಯಾಕಂದರೆ ನಮ್ಮದು ಲೆವೆಲ್ ಆಫ್ ಥಿಂಕಿಂಗ್ ಅವ್ರ ಲೆವೆಲ್ ಆಫ್ ಥಿಂಕಿಂಗ್ ಮ್ಯಾಚ್ ಆಗಲ್ಲ. ಏನು ಮಹಾ ಹೇಳ್ತಾ ಇದ್ದಾನೆ ಟಿ ವಿಲಿ, ಇವತ್ತೆಲ್ಲ ನೋಡ್ತಾ ಇರ್ತಾರಲ್ಲ, ಇವ್ರಿಗೂ 6ನೇ ಮನೆ ರನ್ ಆಗ್ತದೆ, ಮೇಡಮ್ಗೂ. ಯಾಕೆ ಗೊತ್ತಾ? ನಾವು ಜ್ಯೋತಿಷ್ಯ ನಂಬಲ್ಲ.
ವೆನ್ ದೆರ್ ಇಸ್ ಟ್ರೂತ್ ವಿತ್ ಒನ್ ಸೈಡ್ ದೇ ಹ್ಯಾವ್ ಟು ಬಿಲೀವ್. ಇವಾಗ ಅವ್ರಿಗೆ ಏನು ಪ್ರಾಬ್ಲಮ್ ಅಂದರೆ ಮನುಷ್ಯನ ಮೇಲೆಲ್ಲ ನಂಬಿಕೆ, ಸಬ್ಜೆಕ್ಟ್ ಮೇಲೆ ನಂಬಿಕೆ ಹೊಟ್ಟೋಗಿದೆ. ಹೌದು ಹೌದು. ನಾನು ಅದನ್ನ ಕಾಂಪೌಂಡರ್ ಅಂತ ಹೇಳ್ತಾ ಇದ್ದೀನಿ. ಯಾರೋ ಒಬ್ರು 1 ಲಕ್ಷ ಕೇಳಿದ್ರು ಅದು ಹೇಳ್ದಂಗೆ ಆಗಿಲ್ಲ, ನಾನು ಹೇಳ್ದಂಗೆ ಆಗ್ತಾ ಇದೆ. ನನ್ನನ್ನು ನಂಬ್ತಾ ಇದ್ದಾರೆ, ಬಟ್ ಸಬ್ಜೆಕ್ಟ್ ನಂಬ್ತಾ ಇಲ್ಲ. ಕರೆಕ್ಟ್. ದಿ ಪ್ರಾಬ್ಲಮ್ ನಮ್ಮ ಹಿಂದೂಗಳಲ್ಲಿ ಒಂದು ಪ್ರಾಬ್ಲಮ್ ಹೇಳ್ತೀನಿ. ಹಿಂದೂ ಜಾಗೃತಿಗಳು ಅವರು ಇವರೆಲ್ಲ ಇದಿರಲ್ಲ, ನಮ್ಮ ಹಿಂದೂ ಧರ್ಮ ಹಾಳಾಗ್ತಾ ಇರೋದೇ ಈ ಜ್ಯೋತಿಷದಿಂದ. ನೀವೆತ್ತೆಚ್ಕೊಳ್ಳಿ, ಯಾವ್ಯಾವ ಸಂಘಟನೆಗಳಿದಾರಲ್ಲ ನೀವೆತ್ತೆಚ್ಕೊಳ್ಳಿ, ಕರ್ಮ ಫಲನ ತೊಗೊಂಬನ್ನಿ, ಏನು ಕರ್ಮ ಇದೆ ಅದೇ ನಡೆಯೋದು ಅಂತ ಹೇಳಿ. ಜ್ಯೋತಿಷ್ಯ ನಂಬೇಡಿ ಅಂತ ಹೇಳಿದ ಅದು ತೋರಿಸುತ್ತೆ ಏನಿದೆ ಅಂತ. ಅದಕ್ಕೆ ನಾನು ಇವತ್ತು ಟಿ ವಿಲಿ ಹಾಕಿ ತೋರಿಸೋದು. ಯಾವ ವಾಹಿನಿ, ದೊಡ್ಡ ದೊಡ್ಡ ವಾಹಿನಿಗಳೆಲ್ಲ ಹೋಗಿ ನೋಡ್ಕೊಂಬನ್ನಿ, ಡಿಸ್ಪ್ಲೇ ಮಾಡಿ ಎಕ್ಸ್ಪ್ಲನೇಷನ್ ಯಾರು ಕೊಡಲ್ಲ. ಅವ್ರಿಗೂ ಗೊತ್ತಿಲ್ಲ ಪಾಪ, ದೊಡ್ಡ ದೊಡ್ಡ ಚಾನಲ್ಗೂ ಗೊತ್ತಿಲ್ಲ ಎಲ್ಲಿ ಸೈನ್ಸ್ ಇದೆ, ಎಲ್ಲಿ ವಿಜ್ಞಾನ ಇದೆ ಅಂತ. ಅಲ್ಲಿ ಅಜ್ಞಾನವೇ ತೋರಿಸ್ತಾ ಇದ್ರು ಈಗಲೂ. ಆ ವಿಲೇದಲ್ಲೇ ಇಡು, ಆ ಕವಡೆ ಹಾಕು. ಆ ದೊಡ್ಡ ದೊಡ್ಡ ಚಾನಲ್ಗೆ ಏನಾಗಿದೆ ನಮಗೂ ಅರ್ಥ ಆಗಲ್ಲ. ನಮ್ಮದು ದೊಡ್ಡ ಚಾನಲ್ಲೇ, ಸೂಪರ್ ಚಾನಲ್ ನಮ್ಮದು. ದೊಡ್ಡ ದೊಡ್ಡ ಚಾನಲ್ಲರು ಕವಡೆ ಹಾಕಿ, ಆ ವಿಲೇದಲ್ಲೇ ಹಾಕಿ, ನಿನಗೆ ಅದಾಗಿದೆಯಮ್ಮ, ಇದಾಗಿದೆ, ಆಗ್ರಹ ಬಲ ಇದೆ. ಫಸ್ಟು ಒಳ್ಳೆತನನ ಬರ್ಕೊಳ್ಳೋಕ್ಕೆ ಇದು ಹೇಳ್ಕೊಡುತ್ತೆ. ವಾಟ್ ಈಸ್ ಪ್ರಾಬ್ಲಮ್ ಇನ್ ಯುವರ್ ಲೈಫ್, ಫಸ್ಟು ಸೆಲ್ಫ್ ಇಂಪಾರ್ಟೆಂಟು. ದಾನ ಯಾಕೆ ಮಾಡ್ತೀವಿ? ಆ ನೆಗೆಟಿವಿಟಿ ಹೋಗಲಿ ಅಂತ. ಅದು ಒಂದೇ ಸತಿ ಹೋಗಲ್ಲ. ಈಗ ಕೇತು 6ನೇ ಮನೇಲಿದ್ದರೆ ಬಾಳೆಹಣ್ಣು ದಾನ ಮಾಡಬೇಕು. ಇವತ್ತು ದಾನ ಮಾಡಿದ್ರ ಅದು 0.001% ಅಷ್ಟೇ. ನೀವು ಲೈಫ್ ಲಾಂಗ್ ಅಂದರೆ ಒಂದು 2-3 ವರ್ಷ ದಾನ ಮಾಡಿದ್ರೆ ಅದು ಸ್ವಲ್ಪ ಅದು ಶಾಂತಿ ಆಗುತ್ತೆ, ನಮ್ಮ ಮನಸ್ಸು ಶಾಂತಿ ಆಗುತ್ತೆ. ಕೊಟ್ಟು 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 ರೂಢಿಯಾಗಿರುತ್ತಲ್ಲ ಹಂಗೆ. ಸೊ ಯಾರೋ ಒಬ್ರು ಹೇಳ್ತಾ ಇದ್ರು, ಇದೇ ಥರ ಜ್ಯೋತಿಷ್ ಹತ್ರ ಬಂದಿದ್ರು, ಇದೇ ಥರ ಯಾರೋ 1 ಲಕ್ಷ ಆಗೋದೆಲ್ಲ ಕೇಳಿದಾಗ ಅವ್ರಿಗೆ ಒಂದು ಸತಿ ಬರ್ತಾರೆ, ಅವ್ರಿಗೆ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಸರಿಯಪ್ಪ, ನಿನಗೆ ಸಮಸ್ಯೆ 2 ವರ್ಷವರೆಗೂ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಹೌದಾ, 2 ವರ್ಷವರೆಗೂ ಸಮಸ್ಯೆನಾ? ಆಮೇಲೆ ಅಂತ ಕೇಳ್ತಾರೆ. ಆಮೇಲೆ ಇರುತ್ತೆ, ಅಭ್ಯಾಸ ಆಗೋಗಿರುತ್ತೆ. ಕರೆಕ್ಟ್. ಇಟ್ ಈಸ್ ಜಸ್ಟ್ ಎ ಪ್ರಾಕ್ಟೀಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇನ್ನೊಂದೇನು ಅಂತ ಹೇಳಿದ್ರೆ, ನಕ್ಷತ್ರ ನಾಡಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಸೈಂಟಿಫಿಕ್ ರೀಸನ್ನ ಇಟ್ಕೊಂಡು ನಿಮ್ಮ ಭವಿಷ್ಯವನ್ನು ನುಡಿತಾರೆ ಗುರುಗಳು. ಇನ್ನು ಜ್ಯೋತಿಷ್ಯ ಶಾಸ್ತ್ರವನ್ನು ಯಾರೆಲ್ಲ ನಂಬಲ್ಲ, ನಿಜವಾಗ್ಲೂ ನಂಬೋಕ್ಕೆ ಅರ್ಹತೆ ನಿಮಗೆ ಇದೆ ಅನ್ನೋದಾದರೆ, ಅಥವಾ ಜ್ಯೋತಿಷ್ಯ ಶಾಸ್ತ್ರವನ್ನು ಬಗ್ಗೆ ತಿಳುವಳಿಕೆಯನ್ನು ಪಡ್ಕೊಳ್ಬೇಕು ಅನ್ನೋದಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತ್ಕೊಳ್ಬೇಕಾಗತ್ತೆ. ಹಾಗಿದ್ರೆ ನಿಮಗೂ ಕೂಡ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಥವಾ ಭವಿಷ್ಯದ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ಏನಾದರೂ ಇದ್ದರೆ ಕ್ಲಾಸಸ್ಗೆ ಜಾಯಿನ್ ಆಗಬಹುದಾಗಿದೆ. ಮಾರ್ಚ್ 15ನೇ ತಾರೀಕಿನಿಂದ 15 ದಿನಗಳ ಕಾಲ ಜ್ಯೋತಿಷ್ಯ ತರಗತಿಗಳು ನಡೀತಾ ಇದೆ. ಆನ್ಲೈನ್ ಕ್ಲಾಸಸ್ ಇರುತ್ತೆ, ನೇರವಾಗಿ ಭೇಟಿ ಆಗಬಹುದು. ಹಾಗೆ ಫೆಬ್ರವರಿ 10ನೇ ತಾರೀಕು ವಾಸ್ತು ಕ್ಲಾಸಸ್ ಇರುತ್ತೆ. ಕೇವಲ 6 ದಿನಗಳಲ್ಲಿ ವಾಸ್ತುಶಾಸ್ತ್ರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಇನ್ನು ಗುರೂಜಿಯವರು ದೇಶದಲ್ಲಿ ಮತ್ತು ವಿದೇಶದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ್ದಾರೆ. ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿರುವಂಥ ವಿದ್ಯಾರ್ಥಿಗಳು ಕೂಡ ಒಂದಷ್ಟು ವಿಚಾರವನ್ನು ನಮಗೆ ತಿಳಿಸ್ತಾ ಇದ್ದಾರೆ ಕ್ಲಾಸಸ್ನ ಕುರಿತಾಗಿ ಮತ್ತು ಗುರುಗಳನ್ನ ಕುರಿತಾಗಿ. ಹಾಗಿದ್ರೆ ಅವರು ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ವೆಂಕಟೇಶ್ ಅಂತ ಹೇಳ್ಬಿಟ್ಟು, ನಾನು 67ನೇ ಬ್ಯಾಚಲ್ಲಿ ನಕ್ಷತ್ರ ನಾಡಿನ ಕಲಿಯೋಕ್ಕೆ ಶುರು ಮಾಡಿದೆ. ನಾನು ಮೊದಲು ನನಗೆ ಜ್ಯೋತಿಷ್ಯ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಹಾಗೂ ನಮ್ಮ ಜೀವನ ಮುಂದೆ ಏನಾಗುತ್ತೆ, ಯಾವ ರೀತಿ ಆಗುತ್ತೆ ಅಂತ ತಿಳ್ಕೊಳ್ಳೋದು ತುಂಬ ಕಷ್ಟ ಆಗ್ತಾಯಿತ್ತು. ನಾನು ಎಲ್ಲ ರೀತಿ ಏನು ಪೇಪರಲ್ಲಿ ಬರುತ್ತೆ ಹಂಗೆ ದಿನ ಭವಿಷ್ಯ ನೋಡಿಕೊಂಡು ಹೋಯೋದು ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಚೇಂಜಸ್ ಆಗುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಆದರೆ ನಾನು ನಕ್ಷತ್ರ ನಾಡಿ ಬಂದು ಕಲ್ತ ಮೇಲೆ ಗೊತ್ತಾಗಿದ್ದು, ಇಲ್ಲಿ ನಮ್ಮ ಜೀವನನ ನಾವು ಯಾವ ರೀತಿ ರೂಪಿಸ್ಕೋಬೋದು, ಯಾವ ರೀತಿ ಇದೆ, ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ನಾವು ನೆಮ್ಮದಿಯಾಗಿ ಹ್ಯಾಪಿಯಾಗಿ ಜೀವನ ಮಾಡೋಕ್ಕೆ ಅನುಕೂಲ ಆಗಿದೆ. ಹಾಗೂ ನಮ್ಮಿಂದ 4 ಜನಕ್ಕೆ ಒಳ್ಳೇದನ್ನ ಹೇಳಿ, ಈ ರೀತಿ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ, ಈ ರೀತಿ ಒಳ್ಳೆ ದಾರಿಲಿ ಹೋಗಿ, ನೀವು ಹೋಗ್ತಾ ಇರೋ ದಾರಿ ಪ್ರಾಬ್ಲಮ್ ಆಗುತ್ತೆ ಅಂತ ತಿಳಿಸ್ಕೊಡೋಕ್ಕೆ ಅನುಕೂಲ ಆಗಿದೆ ನಕ್ಷತ್ರ ನಾಡಿ. ಹಾಗೂ ಈ ದಿನ ನಾವು PhD ಸರ್ಟಿಫಿಕೇಟ್ನ ಪಡ್ಕೊಳ್ಳೋಕ್ಕೆ ಅಂತ ಬಂದಿದ್ದೀವಿ. ಹಾಗೂ ನಮಗೆಲ್ಲ ತುಂಬ ಖುಷಿ ಆಗ್ತಾಯಿದೆ. ನಮ್ಮ ದಿನೇಶ್ ಗುರೂಜಿ ಅವರಿಗೆ ನಮ್ಮ ಅಭಿನಂದನೆ ಸಲ್ಲಿಸ್ತೀವಿ. ಹಾಗೂ ಈ ನಕ್ಷತ್ರ ನಾಡಿನ ನೀವು ಕಲಿತು ನಿಮ್ಮ ಜೀವನನ ರೂಪಿಸ್ಕೊಳ್ಳಿ, ಒಳ್ಳೆದಾರಲ್ಲಿ ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ತೆ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಗೀತಾ ಅಂತೇಳಿ, ನಾನು ಉಡುಪಿಯಿಂದ ಬಂದಿದ್ದೇನೆ. ನಾನು 7th ವೇದಿಕ್ ಡಾಕ್ಟರೇಟ್ ಮಾಡ್ತಾ ಇದ್ದೇನೆ. ನಾನು ಡಾಕ್ಟರ್ ದಿನೇಶ್ ಗುರೂಜಿ ಅವರಲ್ಲಿ ಜ್ಯೋತಿಷ ಕಲಿಯಲಿಕ್ಕೆ ಕಾರಣ ಏನಂತ ಹೇಳಿದರೆ, ನನ್ನ ಮದುವೆ ಜೀವನ ಏನಂತ ಹೇಳಿದರೆ ಕುಜದೋಷ ಇದೆ ಹಾಗೆ ಹೀಗಂತ ಹೇಳಿದರು. ಆದರೆ ದಿನೇಶ್ ಗುರೂಜಿ ಅವರು ಒಂದೇ ಹೇಳಿರೋದು, ಫೇಟ್ ಕ್ಯಾನಾಟ್ ಬಿ ಚೇಂಜೆಡ್, ನಮ್ಮ ಹಣೆ ಬರಹವನ್ನು ಬದಲಾಯಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದರು. ಪೂಜೆ ಎಲ್ಲ ಮಾಡಿದ್ರು ನನ್ನ ಜೀವನದಲ್ಲಿ ಏನೂ ಪರಿಹಾರ ಕಾಣಲಿಲ್ಲ. ಸೊ ಈ ದಿನೇಶ್ ಗುರೂಜಿಯಿಂದ ನನ್ನ ಜೀವನದಲ್ಲಿ ತುಂಬಾ ಮಾರ್ಪಾಟಾಯಿತು. ಸೊ ತುಂಬ ಜ್ಯೋತಿಷ ಕಲಿತೆ,
ಎಲ್ಲಾನು ಮಾಡ್ತಿದ್ದೇನೆ. ಆದರೆ ಏನಂತ ಹೇಳಿದ್ರೆ ಫೇಟ್ ಕೆನಾಟ್ ಬಿ ಚೇಂಜ್ಡ್ ಅಂತ ಹೇಳಿದ್ದಾರೆ ಗುರುಜಿ. ಅದು 100% ಕರೆಕ್ಟ್. ಜ್ಯೋತಿಷದಲ್ಲಿ ಅಥವಾ ಜಾತಕದಲ್ಲಿ ಯಾವುದೇ ದೋಷಗಳಿಲ್ಲ. ಏನು ನಮ್ಮ ಜೀವನ ಇರ್ತದೆ ಅದನ್ನು ನಾವು ದಾನ ಮಾಡೋದ್ರಿಂದ ಜೀವನವನ್ನು ಮುಂದೆ ನಾವು ಚಂದ ಕಾಣಿಸಬಹುದು. ಇನ್ನು ವೀಕ್ಷಕರೇ ಕೇಳಿಸ್ಕೊಂಡ್ರಿ ಅಲ್ವಾ, ವಿದ್ಯಾರ್ಥಿಗಳು ಹೇಳಿರುವಂತಹ ಕ್ಲಾಸಸ್ನ ಕುರಿತಾಗಿ ಒಂದಷ್ಟು ವಿಚಾರ ಹೇಳಿದ್ರು, ಹಾಗೆ ಗುರುಗಳನ್ನ ಕುರಿತಾಗಿ ಕೂಡ ಹೇಳಿದ್ದಾರೆ. ಸೊ ನೀವು ಕೂಡ ನಿಮ್ಮ ಭವಿಷ್ಯದ ಬಗ್ಗೆ ಏನಾದರೂ ತಿಳ್ಕೊಳ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದ್ದರೆ ಮನೆ ಮಂದಿಯೆಲ್ಲ ನೀವು ಕೂತ ಹತ್ರನೇ ಕ್ಲಾಸಸ್ನ ಅಟೆಂಡ್ ಮಾಡೋಕ್ಕೆ ಅವಕಾಶವಿದೆ. ಅಂದರೆ ಆನ್ಲೈನ್ನ ಕ್ಲಾಸಸ್ನ ನೀವು ತಗೊಳ್ಬಹುದಾಗಿದೆ. ಇನ್ನು ಮಾರ್ಚ್ 15ನೇ ತಾರೀಕು ಜ್ಯೋತಿಷ್ಯ ಕ್ಲಾಸಸ್ ನಡೀತಾ ಇದೆ. 15 ದಿನಗಳಲ್ಲಿ ನೀವು ಜ್ಯೋತಿಷ್ಯವನ್ನು ಕಲ್ತ್ಕೊಳ್ಬೋದು ಅಂತ ಹೇಳಿದೆ. ಈ ಮಾರ್ಚ್ 15ನೇ ತಾರೀಕು ನಡೀತಿರುವಂಥ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸು 106ನೇ ಬ್ಯಾಚ್. ಅಂದರೆ 105 ಬ್ಯಾಚ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ 106ನೇ ಬ್ಯಾಚ್ಗೆ ಕಾಲಿಡ್ತಾ ಇದ್ದಾರೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಒಂದು ಕರೆ ಇದೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. 8/7/2002 3:40 PM. ಟೈಮಿಂಗ್ಸ್ ಇನ್ನೊಂದ್ಸಲಿ ಹೇಳಿ. 3:40 PM ಮೇಡಮ್. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಶಿವಮೊಗ್ಗ. ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್, ಏನು ಬಗ್ಗೆ ಕೇಳಬೇಕು? ಅದೇ ಕೆಲಸದ ಬಗ್ಗೆ, ಕೆಲಸ ಮಾಡೋದು ಅಥವಾ ಬಿಸ್ನೆಸ್ ಮಾಡೋದು ಅಂತ ಕೇಳ್ತೀನಿ. ಓಕೆ, ನೋಡೋಣ. 10ನೇ ಕಸ್ಪ್ ಅಂತಿರುತ್ತೆ. ಪ್ಲಾನೆಟರಿ ಇಂಟೆಲಿಜೆನ್ಸು ಯಾವುದಕ್ಕೆ ನಿಮಗೆ ಸೂಕ್ತ ಅಂತ ಹೇಳಿ ಕಸ್ಪ್ 10 ಅಂತ ನೋಡ್ತೀವಿ. ಆ ಕಸ್ಪ್ 10 ನಿಮಗೆ ಹೇಳುತ್ತೆ ವಿಚ್ ಈಸ್ ಬೆಟರ್ ಅಂತ. 8ನೇ ಮನೆ ಬಂದಾಗ ನೀವು ಬಿಸ್ನೆಸ್ ಮಾಡಿದ್ರೆ ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರೋದು ಮಾಡಬೇಕು. ದುಡ್ಡು ಬರುತ್ತೆ. 8ನೇ ಮನೆ ದುಡ್ಡು ಬರುತ್ತೆ. ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರೋದು ಯಾವ್ದು ಮಾಡ್ಬೋದು? ಈ ಶೇರ್ಸು ಮತ್ತು ಅಥವಾ ಈ ಇನ್ಶೂರೆನ್ಸು ಅಥವಾ ಆಡಿಟಿಂಗು. ನೀವೇನು ಓದಿದ್ದೀರಾ? ಏನು ಓದಿದ್ದೀರಾ? BSc ಆಗಿದೆ. ಓಕೆ, ಸಾಫ್ಟ್ವೇರ್ ಲೈನಲ್ಲಿ ಬಿಸ್ನೆಸ್ಸು, ಸಾಫ್ಟ್ವೇರ್ ಸರ್ವಿಸಸ್ ಮಾಡಿಕೊಡ್ಬೇಕು ನೀವು. ಹಾಂ ಸರ್. ಹಾಂ ಈ ಪ್ರೋಗ್ರಾಮಿಂಗು ನಿಮ್ದ್ರಲ್ಲೆಲ್ಲ ಬರುತ್ತಲ್ಲ, ಸಾಫ್ಟ್ವೇರ್ ಸರ್ವಿಸಸ್. ಹಾಂ ಸರ್. ವಿತೌಟ್ ಇನ್ವೆಸ್ಟ್ಮೆಂಟ್ ನಿಮ್ಮ ತಲೆ ಯೂಸ್ ಮಾಡೋದು ಮಾಡಿ. ಹಾಂ ಡೆಫಿನೆಟಾಗಿ ವರ್ಕ್ ಆಗುತ್ತೆ. ಅರ್ಥ ಆಯ್ತಾ? ಹಾಂ ಹಾಂ ಸರ್. ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ನಿಮ್ಮ ತಲೆ ಎಲ್ಲಿ ಯೂಸ್ ಮಾಡಬೇಕು, ಅಪ್ಲಿಕಬಲ್ ಆಗಬೇಕು. ಈಗ ಆರ್ಟಿಸ್ಟ್ ಅಂತ ಹೇಳ್ತೀವಿ, ಪೇಂಟ್ ಬರೆದ್ಬಿಟ್ಟು ಅಂಗಡಿಲಿ ಇಟ್ಬಿಟ್ಟು ಮಾರೋದು. ಹಿ ಸೆಲ್ಲಿಂಗ್ ಈಸ್ ಇಂಟೆಲಿಜೆನ್ಸ್. ಸೆಲ್ಲಿಂಗ್ 8th house ಇಸ್ ದಿ ಡೀಪ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಸೆಲ್ಲಿಂಗ್ ಯುವರ್ ಇಂಟೆಲಿಜೆನ್ಸ್, ಸೆಲ್ಲಿಂಗ್ ಯುವರ್ ನಾಲೆಡ್ಜ್, ಅಲ್ಲಿ ಆ ಬಿಸ್ನೆಸ್ ಮಾಡ್ಬೋದು. ಅಂಗಡಿಯಲ್ಲಿ ಉಪ್ಪಿನಕಾಯಿ ಹಪ್ಪಳ ಗಿಪ್ಪಳ ಇಟ್ಟು ವ್ಯಾಪಾರ ಇವ್ರಿಗಾಗಲ್ಲ. ಓಕೆ 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 ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಇನ್ನು ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆಗಳನ್ನು ಮಾಡ್ಬೋದು. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋದಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, 1ರಿಂದ 249 ಸಂಖ್ಯೆಯೊಳಗೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ಪ್ರಶ್ನಾಶಾಸ್ತ್ರದ ಮುಖಾಂತರವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಗುರುಜಿಯವರು ತಿಳಿಸ್ಕೊಡ್ತಾರೆ. ಹಾಗೆ ನಿಮ್ಮ ಪ್ರಶ್ನೆಗಳು ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ. ಇನ್ನು ಇವತ್ತಿನ ದಿನ ವಿಶೇಷತೆಯಲ್ಲಿ ಗುರುಜಿಯವರು ನಮಗೆ ತಿಳಿಸ್ಕೊಟ್ರು. ಅಂದರೆ ಅಸೂಹೆ ಪಡೋದು ಏನು ಕಾರಣದಿಂದ, ನಮ್ಮ ಜಾತಕದ ಮುಖಾಂತರವಾಗಿ ಅಥವಾ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಮುಖಾಂತರವಾಗಿ ಅಸೂಯೆಯನ್ನು ಯಾಕೆ ಪಡ್ತಾರೆ, ಸೈಂಟಿಫಿಕ್ ರೀಸನ್ ಏನಿದೆ ಅಂತ ಗುರುಜಿಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇನ್ನೂ ಒಮ್ಮೆ ನಾನು ಹೇಳ್ತಾ ಹೋಗ್ತೀನಿ, ಫೆಬ್ರವರಿ 10ನೇ ತಾರೀಕು ಇನ್ನೇನು ಹತ್ತಿರ ಬಂದ್ಬಿಡ್ತು, ವಾಸ್ತು ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಕೇವಲ 6 ದಿನಗಳಲ್ಲಿ ನೀವು ವಾಸ್ತುಶಾಸ್ತ್ರದ ಕುರಿತಾಗಿ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಬಹುದು. ಆನ್ಲೈನ್ ಕ್ಲಾಸಸ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಇಲ್ಲ ಮೇಡಮ್, ಪ್ರಶ್ನೆ ಶಾಸ್ತ್ರ ಬಗ್ಗೆ. ಓಕೆ, 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. 58 ಮೇಡಮ್. 55? 58. 58. ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರಮ್ಮ. ನಮಸ್ಕಾರ ಸರ್. ಯಾವ ವಿಚಾರದಲ್ಲಿ ನೋಡಬೇಕು? ಸರ್, ನನ್ನ ಮದುವೆ ಜೀವನದ ಬಗ್ಗೆ ಕೇಳಬೇಕಿತ್ತು ಸರ್. ಮ್ಯಾರೇಜ್ ಜೀವನ. ಇನ್ನು ಮದುವೆ ಆಗಿದ್ರೋ ಇಲ್ವೋ ಹಂಗೇಳೋಣ ಫಸ್ಟು. ಮದುವೆ ಆಗಿಕ್ಕಿಂತ ಮುಂಚೆನೂ ಜೀವನ ಕೇಳ್ತಾರೆ, ಮದುವೆ ಆದ್ಮೇಲೂ ಜೀವನ ಕೇಳ್ತಾರೆ. ಮದುವೆ ಆಗಿದೆಯಾ ಆಗಿಲ್ವಾ? ಆಗಿದೆ ಸರ್. ಸರ್ ನೀವೇ ಹೇಳಿದ್ರು ಸರ್ 4 ವರ್ಷದ ಹಿಂದೆ. ಹಾಂ ಹಾಂ, ಅದೇ ಡೇಟ್ಗೆ ಆಗಿತ್ತು ಸರ್. ಮತ್ತೆ ಇವಾಗ ಡೈವರ್ಸ್ ತನಕ ಬಂದಿದೆ ಸರ್. ಅದಕ್ಕೆ ಕೇಳಿಸಿಲ್ಲ ಅವ್ರು ಏನು ಹೇಳಿದ್ರು? ಇನ್ನೊಂದ್ಸಲ ಹೇಳಿ. ನೀವ್ ಹೇಳಿದ ಡೇಟ್ಗೆ ಮದುವೆ ಆಗಿತ್ತು ಸರ್. ಹಾಂ, ಅದು ಮದುವೆ ಆಗುತ್ತೆ. ಮದುವೆ ಜೀವನ ಚೆನ್ನಾಗಿರುತ್ತೆ ಅಂತ ಎಲ್ಲೂ ನಾವು ಕೊಡಲ್ಲ ಗ್ಯಾರಂಟಿ. ಅದೇ ಸರ್, ಇವಾಗ ಡಿವೋರ್ಸ್ ತನಕ ಬಂದಿದೆ ಸರ್. ಮುಂದೆ ಜೀವನ ಓಕೆ, ಹೋಗಿದೆ ಅಂತ ನೋಡೋಣ. ಮ್ಯಾರೇಜ್ ಅಂತ ಹಾಕೊಂಡಿದ್ದೀನಿ, ಕಸ್ಪ್ 7ನೇ ಕಸ್ಪ್ ತೋರಿಸ್ತಾ ಇದೆ. ಇದು ಡಿವೋರ್ಸ್ ಆಗಲ್ಲ. ಆಗಲ್ಲ ಸರ್. ಆಗಲ್ಲ ಡೆಫಿನೆಟ್ಲಿ ಆಗಲ್ಲ. ಯಾಕಂದರೆ ಇಲ್ಲಿ ಏನಾಗುತ್ತೆ, ನಾವು ಸೆಕೆಂಡ್ರಿ ರಿಸಲ್ಟ್ ನೋಡ್ತಾ ಇದ್ದೀನಿ.
ಓಕೆ, ಸೆಕೆಂಡ್ರಿ ರಿಸಲ್ಟಲ್ಲಿ ನಾವು ನೋಡ್ತೀವಿ. ಪ್ರೈಮರಿ ರಿಸಲ್ಟಲ್ಲಿ ಬಂದರೆ ಡಿವೋರ್ಸ್ಗೆ ಹೋಗ್ಬಿಡುತ್ತೆ. ಸೆಕೆಂಡ್ರಿ ರಿಸಲ್ಟಲ್ಲಿ ಆಗೋದಿಲ್ಲ. ಯಾಕಂದರೆ ಸೆಕೆಂಡ್ರಿ ರಿಸಲ್ಟಲ್ಲಿ ಇಲ್ಲಿ ಮ್ಯಾರೇಜ್ ಕಾಂಬಿನೇಷನಲ್ಲಿ 8ನೇ ಮನೆ ಬಂದಾಗ 12ನೇ ಮನೆ ಬಂದಾಗ ಸ್ವಲ್ಪ ಟೆನ್ಷನ್ಸ್ ಇರ್ತಕ್ಕಂಥದ್ದು. ಮ್ಯಾರಿಡ್ ಲೈಫಲ್ಲಿ ಟೆನ್ಷನ್ಸ್ ಇರ್ತಕ್ಕಂಥದ್ದು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಸರ್ 4 ವರ್ಷ ಆಗುತ್ತೆ ಸರ್. ಭಾಳ ಹಿಂಸೆ. ನಮ್ಮ ಮಗನೂ ಇದ್ದಾನೆ ಸರ್ 3 ವರ್ಷದ. ಓಕೆ, ಈಗೇನು ಡೈವರ್ಸ್ಗೆ ಕೋರ್ಟ್ಗೆ ಹೋಗಿದ್ಯಾ? ಸರ್ ಅವರೇ ಕಳ್ಸಿದ್ದಾರೆ ಸರ್. ಕಳಿಸಿದ್ರೆ ನಿಮ್ಮನ್ನು ಕೇಳ್ತಾರೆ ಜಡ್ಜು, ನೀವು ಕೊಡೋಕೆ ರೆಡಿ ಇದ್ದೀರಾ? ಮತ್ತೆ ಜೀವನ ಸರಿ ಇಲ್ಲ ಅಂದ್ರೆ ಕೊಡ್ಬೇಕಂತ. ಆಗಲ್ಲ. ಇಲ್ಲಿ ಜಾತಕದಲ್ಲಿ 8ನೇ ಮನೆ 1ನೇ ಮನೆ ಎಳೆದಾಡುತ್ತೆ. ನೀವು ಅಪ್ಲೈ ಮಾಡಿದ್ರು ಕೂಡ ಇದೊಂಥರ ಹೆಂಗೆ ಅಂದರೆ, ಅದು ಜಾತಕದಲ್ಲಿ ಒಂದು ಇಂಟೆಲಿಜೆನ್ಸ್ ಅಂತ ಬರುತ್ತೆ. ಅದು ಕೆಲವ್ರಿಗೆ ಡೈವರ್ಸ್ ಬೇಕು ಅಂದ್ರೂ ಸಿಗಲ್ಲ, ಬೇಡ ಅಂದ್ರೂ ಕೂಡ ಅದು ಸಿಗ್ಬಿಡುತ್ತೆ. ಇವರು ಬೇಕು ಅಂದ್ರೂ ಕಷ್ಟ. ಸೊ ನಿಮಗೆ ಡಿವೋರ್ಸ್ಗೆ ಹೋಗ್ಬೇಕಾ? ನಿಮ್ಮ ಇಷ್ಟ, ನಿಮ್ಮ ಜಾತಕ, ನಿಮ್ಮ ಜೀವನ ಅಲ್ವಾ? ಬೇಕಾ? ಹೋಗ್ಬೇಕಾ? ನಿಮ್ ಕಡೆ ಸರ್, ನೀವ್ ಜೀವನ ಹೆಂಗಿರ್ತದ್ದೀರ ಹಂಗೆ ಹೋಗ್ತೀವಿ. ಎಷ್ಟಮ್ಮ ವಯಸ್ಸು ನಿಮಗೆ? ಸರ್ 25 ಸರ್. ಇನ್ನೊಂದು ಮದುವೆ ಮಾಡ್ಕೋತೀರಾ? ಮಗು ಇದೆ ಸರ್. ಮಗು ಇದ್ರೆ ಅದು ಅವ್ರ ಜೀವನ, ನಿಮ್ಮ ಜೀವನದ ಬಗ್ಗೆ ಕೇಳ್ತಾರೆ, ಮಗು ಜೀವನದ್ದಲ್ಲ. ಸರ್ 25 ವರ್ಷ ಅಲ್ಲಮ್ಮ, 45 ಆದರೆ ಬೇಡ ಅಂತ ಇದ್ದೆ. 25 ತಾನೇ? ಸರ್. ಸಮಾಜದಲ್ಲಿ ನೀವು ಎಲ್ಲೇ ಕೆಲಸಕ್ಕೆ ಹೋಗ್ತೀರಾ, ಮನೇಲಿರ್ತೀರಾ. ಮದುವೆ ಅನ್ನೋದು ಒಂದು ಸೆಕ್ಯೂರಿಟಿ ಅಂತ ನನ್ನ ಅನಿಸಿಕೆ. ಇಂಡಿಯಾದಲ್ಲಿ ಮ್ಯಾರೇಜ್ ಇಸ್ ಜಸ್ಟ್ ಎ ಸೆಕ್ಯೂರಿಟಿ, ಸಪೋರ್ಟ್ ಅಲ್ಲ. 100% ಹೇಳ್ತೀನಿ. ಮ್ಯಾರೇಜ್ ಎಲ್ಲರೂ ವೀಕ್ಷಕರೆಲ್ಲ ಕೇಳಿ, ಮ್ಯಾರೇಜ್ ಈಸ್ ನೆವರ್ ಎ ಸಪೋರ್ಟ್. ಒಂದು 10% ಜನಕ್ಕೆ ಸಪೋರ್ಟು, ಇನ್ನು 90%ಗೆ ಸೆಕ್ಯೂರಿಟಿ. ಸೆಕ್ಯೂರಿಟಿ ಅಷ್ಟೇ. ಸೆಕ್ಯೂರಿಟಿಗೋಸ್ಕರ ಮದುವೆ ಆಗಿ. ಇಲ್ಲಿ ಸೂರ್ಯ 8ನೇ ಮನೆ ಇರ್ತಕ್ಕಂಥದ್ದು, ಮತ್ತು ಇಲ್ಲಿರ್ತಕ್ಕಂಥ ಒಂದು ಗ್ರಹದ ವಿಚಾರದಲ್ಲಿ ಗುರು ಬಲಗೈ ತೋರ್ ಬೆರಳಿಗೆ ಒಂದು ಯೆಲ್ಲೋ ಸಫೈರ್ ಹಾಕಿ ಆ ಒಂದು ಪ್ಲ್ಯಾನೆಟ್ ಎನರ್ಜೀಸು ನಿಮಗೆ ಪಾಸಾಗಿ ಲಾಭ ಮತ್ತು ಅನೇಕ ವಿಚಾರಗಳಲ್ಲಿ ನಿಮಗೆ ಕರೆಕ್ಟ್ ಡೈರೆಕ್ಷನ್ ಕೊಡುತ್ತೆ. ಹಾಗೆ ಇದರಿಂದ ದೂರ ಹೋಗಬೇಕು ಅಂತ ಅಂದಾಗ, ಅಂದರೆ ಇದನ್ನು ಬಿಡಿಸ್ಕೋಬೇಕು ಅಂತಂದಾಗ ಆ ಗ್ರಹನ ಆ್ಯಕ್ಟಿವೇಟ್ ಮಾಡಬೇಕು. ಸೂರ್ಯ ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ, ಇದನ್ನು ಯಥೇಚ್ಛವಾಗಿ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಒಂದು ಉಂಗುರವನ್ನು ಧಾರಣೆ ಮಾಡ್ಕೊಳ್ಳೋಕ್ಕೆ ಕೂಡ ಹೇಳಿದ್ದಾರೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಇನ್ನೊಂದು ವಿರಾಮದ ಬಳಿಕ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800 ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800 ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರ್ತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ನಾಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ
ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂತ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಹಿಂದೆ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಹಿಂದೆ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನೆಯವ್ರ ಬಗ್ಗೆ 28/1/73 ಇಸ್ವಿ. ಓಕೆ. ಭಾನುವಾರ ರಾತ್ರಿ 10:30. ಓಕೆ, ಇನ್ನೊಂದ್ಸಲಿ ಡೇಟ್ ಆಫ್ ಬರ್ತ್ ರಿಪೀಟ್ ಮಾಡಿ. 28/1/1973. 73. ಓಕೆ, ಟೈಮಿಂಗ್ಸು? ಭಾನುವಾರ ರಾತ್ರಿ 10:30. ಓಕೆ. ಕೋಟ ಹುಟ್ಟಿರೋ ಸ್ಥಳ ಯಾವುದು? ಕೋಟ ಕುಂದಾಪುರ ಸೈಡ್. ಕುಂದಾಪುರ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ಕೋಟ ಹೌದು ಸರ್. KOTನಾ? ಹೌದು. ಯಾವುದೋ ಕರ್ನಾಟಕದಲ್ಲಿ ಯಾವ್ದು ಕೋಟಾನೇ ತೋರಿಸ್ತಲ್ಲ, ಕೋಟಾನೇ ಇಲ್ಲ ಕರ್ನಾಟಕದಲ್ಲಿ. ಆ ಕೋಟ ಅನ್ನೋದು ಕುಂದಾಪುರ ತಾಲೂಕು ಬರ್ತದೆ. ಕುಂದಾಪುರ ಹೇಳಿದ್ರೆ ಆಯ್ತಲ್ವಾ? ಹುಟ್ಟಿರೋದು ಕೋಟ. ಕುಂದಾಪುರ ನೋಡೋಣ, ಕುಂದಾಪುರ ಬರುತ್ತೆ. ಕುಂದಾಪುರ ಹಾಕಿದ್ವಿ. 28/1/73. ರಾಶಿ ಬಂದ್ಬಿಟ್ಟು ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ 3ನೇ ಪಾದ. ಶನಿ ದಶೆಯಲ್ಲಿ ಹುಟ್ಟಿದ್ದಾರೆ. ಈಗ ಸದ್ಯಕ್ಕೆ ಶುಕ್ರ ಮುಗಿದು ಸೂರ್ಯ ಪ್ರಾರಂಭವಾಗಿದೆ. ಶುಕ್ರ ಮುಗಿದಾದ್ಮೇಲೆ ಸೂರ್ಯ ಸ್ಟಾರ್ಟಿಂಗಲ್ಲಿ 5/12, 2/11, 4/7. ಮನೆ ಕಟ್ಟಿ ಚೆನ್ನಾಗಿದೆ. ಹೇಳಿ. ಮನೆ ಕಟ್ತಾ ಇದ್ದೇವೆ ಸರ್. ಅದೇ ಪ್ಲಾನೆಟರಿ ಇಂಟೆಲಿಜೆನ್ಸ್. ಕಟ್ತಾ ಇದ್ದೇವೆ, ಆಗ್ತಾ ಇಲ್ಲ ನೋಡಿ. ಯಾವಾಗ ಇಲ್ಲಿ 4ನೇ ಮನೆ ಬರುತ್ತೋ, ದಿಸ್ ಇಸ್ ದಿ ಪ್ಲಾನೆಟರಿ ವಿಚ್ ಸೇಸ್ ದಟ್ ದೇ ಆರ್ ಬಿಲ್ಡಿಂಗ್ ಹೌಸ್. ಬೇರೆ ಯಾವಾಗಲಾದ್ರು ಬಂದರೂ ಕೂಡ ಅದು ಪ್ಲಾನಿಂಗ್ ಅಲ್ಲಿರುತ್ತೆ. ಎಕ್ಸಿಕ್ಯೂಷನ್ ಟೈಮ್ ವಿತ್ ಮನಿ. ಆದರೆ ಇಲ್ಲಿ ನಿಮಗೆ 5/12 ಅಂತಂದರೆ ಖರ್ಚು ಜಾಸ್ತಿ ಆಗುತ್ತೆ. ನಿಮ್ಮ ಯಾರಂತಾರೆ, ನಿಮ್ಮ ಕಾಂಟ್ರಾಕ್ಟರ್ ಇರ್ತಾರಲ್ಲ, ಅವರು ಕೈ ಕೊಡ್ತಾರೆ, ಸರಿಯಾಗಿ ಕೆಲಸ ಮಾಡಲ್ಲ, ಬೇಗ ಮುಗಿಸಲ್ಲ. ದುಡ್ಡಿದ್ರು ದುಡ್ಡಿಲ್ಲ ಸರ್, ನಮ್ಮ ಹತ್ರ ದುಡ್ಡಿಲ್ಲ, ಹಾಗಾಗಿ ಕೆಲಸ ಹೋಗ್ತಾ ಇಲ್ಲ ಮುಂದೆ. ಲೋನ್ ಅಪ್ಲೈ ಮಾಡಿ. ಲೋನಿಗೆ ಕಷ್ಟ ಆಗ್ತದೆ ಸರ್. ಫ್ಯಾಮಿಲಿಯಿಂದ ದುಡ್ಡು ಇಸ್ಕೊಳ್ಳಿ. ಚಿಕ್ಕ ಲೋನ್ ಮಾಡಿ ನಾವು ತೀರಿಸ್ಕೊಂಡು ಮನೆ ಕಟ್ತಾ ಇದ್ದೇವೆ. ಸರಿ, ಮನೆ ಕಟ್ಟೋದು ಮುಗಿಯೋದು ಬಗ್ಗೆ ನೋಡೋಣ ಬನ್ನಿ ಮುಂದೆ. ಮುಗಿಯೋದು ಯಾವಾಗಲೂ ಅಂದ್ರೆ ದಶಾ ಇಂಡಿಕೇಶನ್ ಅಷ್ಟೇ. ದಶಾ ಇಂಡಿಕೇಟ್ ಮಾಡುತ್ತೆ, ಭುಕ್ತಿ ಅಂತರ್ಭುಕ್ತಿ ಫೈನಲೈಸ್ ಮಾಡುತ್ತೆ. ಈಗ ರಾಹು ಭುಕ್ತಿ ನಡೀತಾ ಇದೆ, 4 ತೋರಿಸ್ತಾ ಇದೆ. ರಾಹು ಆದಮೇಲೆ ಗುರು ಬರುತ್ತೆ. ಗುರುವಿನ ಕಾಂಬಿನೇಷನಲ್ಲಿ ಫೈನಾನ್ಷಿಯಲಿ ಸ್ವಲ್ಪ ಡೆಟ್ಗೆ ಹೋಗ್ತಾರೆ, ಸಾಲಕ್ಕೆ ಹೋಗ್ತಾರೆ. 5ನೇ ಮನೆ ಸಾಲ ಅಂತಕ್ಕಂಥದ್ದು ಕಂಪ್ಲೀಟ್ ಆಗುತ್ತೆ. ಇಲ್ಲಿಂದ ಜಸ್ಟ್ ನನ್ನ ಪ್ರಕಾರ ಒಂದು 1 ಇಯರ್ ಒಳಗಡೆ ಕಂಪ್ಲೀಟ್ ಮಾಡ್ತೀರಾ. ಇದಕ್ಕೆ ಭಾಳ ಸುಲಭವಾಗಿರ್ತಕ್ಕಂಥ ವಿಚಾರ, ಗೋಧಿನ ದಾನ ಮಾಡಿ. 5/12 ಇಸ್ ಎ ವೆರಿ ಬ್ಯಾಡ್ ಕಾಂಬಿನೇಷನ್. ಗೋಧಿ ನೀವು ಗೋಧಿ ನೋಡಿ. ಹೌದಾ, ಫ್ಯಾನು. ಓಕೆ ನೋಡಿ, ನಮ್ದೊಂದು ಅಡ್ವಾಂಟೇಜ್ ಏನು ಅಂದರೆ, ನಮ್ಮನ್ನು ಯಾರ್ಯಾರು ಭೇಟಿ ಮಾಡ್ತಾರೆ ಅವ್ರು ಪದೇ ನಮ್ಮ ಹತ್ರ ಬರ್ತಾ ಇರ್ತಾರೆ. ಬೇರೆಯವ್ರ ಕಾಂಪೌಂಡರ್ ಹತ್ರ ಹೋದ್ರೆ ಅದೇ ಲಾಸ್ಟ್, ಆ ಕಡೆ ರೋಡ್ಗೂ ಹೋಗಲ್ಲ.
ಆ ಕಡೆ ರೋಡ್ಗೂ ಹೋಗಲ್ಲ ಅವರು, ಯಾಕೆಂದರೆ 50 ಹಾಕಿರ್ತಾನೆ, ಅವನು ಎಲ್ಲಿ ನನ್ನ ಮುಖ ನೋಡ್ರೆ ಮತ್ತೆ 50 ಕೇಳ್ತಾನೆ ಅಂಥ ಜನಗಳು ಇದ್ದಾರೆ. ನಿಮ್ಮ ಮಂಗಳೂರಲ್ಲೂ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಸಿಕ್ಕಾಪಟ್ಟೆ ಜನ. ಬರೀ ಪೂಜೆ ಪುನಸ್ಕಾರಗಳು ಭಾಳ ಚೆನ್ನಾಗಿ ಅದ್ಧೂರಿಯಾಗಿ ಅಲ್ಲಿ ಫಂಕ್ಷನ್ಸ್ ಎಲ್ಲ ಮಾಡ್ತಾರೆ. ಆದರೆ ಅಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ ಅವ್ರನ್ನೇ ನಂಬ್ತಾರೆ, ಅವ್ರು ಹೇಳಿದ್ದೇ ದೋಷನ ನಂಬ್ತಾರೆ. ಆ ಥರ ಏನಿಲ್ಲ. ಕಮ್ ಟು ಸೈನ್ಸ್. ಅಲ್ಲಿಂದನೇ ಬಂದಿರೋದು. ನಾನು ಶಾಸ್ತ್ರ ಎಲ್ಲ ಬಂದಿರೋದು ಅಲ್ಲಿಂದನೇ. ಈ ಭಾಗದಲ್ಲಿ ಗ್ರೇಟ್ ವಿದ್ವಾಂಸರೆಲ್ಲ ಹುಟ್ಟಿದಾರಲ್ಲೆಲ್ಲ ಭಾಳ ಅದ್ಭುತವಾಗಿ ಬಂದಿದೆ. ವಿದ್ವಾಂಸರು ಹುಟ್ಟಿ ಅವರಿಂದ ಕಲ್ತವರೆಲ್ಲ ಅಧ್ವಾಂಸರಾಗ್ಬಿಟ್ಟಿದ್ದಾರೆ. ದಟ್ ಈಸ್ ದಿ ಪ್ರಾಬ್ಲಮ್. ಅಧ್ವಾಂಸರಾಗಬೇಡಿ. ಅಧ್ವಾನ ಅಂತ ಅದೇ ಅದು, ವಿದ್ವಾನ ಅಧ್ವಾನ. ಹೌದು ಹೌದು. ಸೊ ಏನು ಬೇಕಾದ್ರೆ ತಿಳ್ಕೊಳ್ಳಿ, ನೀವು ನನ್ನ ಬಗ್ಗೆ ಹೊಟ್ಟೆ ಊರಿ ಪಡ್ಕೊಂಡ್ರು ಪರವಾಗಿಲ್ಲ. ಮಂಗಳೂರಲ್ಲಿ ಇರ್ತಕ್ಕಂಥ ಯಾರು ಬೇಕಾದರೂ ಜಲಸಿನ ಜಾಸ್ತಿ ಪಡ್ತಾರಲ್ಲಿ, ನಾನು ನೋಡಿದ್ದೀನಿ. ಇವರೆಲ್ಲರಿಗೂ ಜ್ಯೋತಿಷ ನನಗೆ ಫೋನ್ ಮಾಡಿದರು, ನೀವು ಹೀಗೆ ಎಲ್ಲರಿಗೂ ಜ್ಯೋತಿಷ ಹೇಳ್ಕೊಡ್ತಾ ಇದ್ರೆ ನಮ್ಮ ಹೊಟ್ಟೆ ಪಾಡ್ಮ ಅಂತ ಹೇಳ್ತಾ ಇದ್ದಾರೆ. ನಾನು ಅವಾಗ ಅವ್ರಿಗೊಂದೊಂದು ಕ್ವಶನ್ ಹೇಳಿದೆ. ಇದೇ ಕ್ವಶನ್ ನನಗೆ ಹೇಳಿದ್ರು, ಸರ್ ನೀವು ಎಲ್ಲರಿಗೂ ಜ್ಯೋತಿಷ್ಯ ಹೇಳ್ತಾ ಬಂದರೆ ನಮಗೆ ಹೊಡೆತ ಬೀಳುತ್ತಲ್ವಾ ಅಂತಂದರು. ಓಕೆ, ಹಾಗಿದ್ರೆ ಪ್ರತಿ ವರ್ಷ ಮೆಡಿಕಲ್ ಕಾಲೇಜ್ಗಳಲ್ಲಿ ಡಾಕ್ಟ್ರು ಸೇರ್ತಾನೆ, ಡಾಕ್ಟ್ರು ಪೈದಾ ಮಾಡ್ತಾನೆ ಇರ್ತಾರೆ. ಬರೋ ಡಾಕ್ಟ್ರಿಗೆಲ್ಲ ಜಲಸಿ ಬರಲ್ವಾ? ಡಾಕ್ಟ್ರು ಸ್ಟ್ರೈಕ್ ಮಾಡಲ್ವಾ? ಹೌದು, ಕರೆಕ್ಟಾ? ಏನೂ ಮಾತಾಡಲಿಲ್ಲ. ಡಾಕ್ಟ್ರು ಹೋಗ್ಬಿಟ್ಟು ಎಲ್ಲ ಕಾಲೇಜ್ ಮುಂದೆನೂ ಸ್ಟ್ರೈಕ್ ಮಾಡಬೇಕು, ಇನ್ಮೇಲೆ ಯಾರು ಡಾಕ್ಟ್ರನ್ನ ಪೈದಾ ಮಾಡಬೇಡಿ ಅಥವಾ ಡಾಕ್ಟ್ರನ್ನ ಹುಟ್ಟಿಸ್ಬೇಡಿ, ಯಾಕಂದರೆ ನಮಗೆ ಕೆಲಸ ಇಲ್ದಂಗೆ ಆಗುತ್ತೆ ಫ್ಯೂಚರಲ್ಲಿ ಅಂತ. ಇಸ್ ದಿಸ್ ಥಿಂಗ್? ಸೈಕಲ್ ಅರ್ಥ ಮಾಡ್ಕೊಳ್ಳಲ್ಲ. ಅಷ್ಟು ವಿದ್ವಾಂಸರು ಅಂತ ಅದಕ್ಕೆ ಹೇಳಿದ್ದು. ಅವ್ರಿಗೂ ಕೂಡ ಅಧ್ವಾಂಸರ ಥರ ಬಿಹೇವ್ ಮಾಡ್ತಾರೆ. ಸೊ ಇದನ್ನು ದಾನ ಮಾಡಿ, ಡೆಫಿನೆಟ್ಲಿ ಸ್ವಲ್ಪ ಈಸಿ ಆಗುತ್ತೆ. 4th ಹೌಸ್ ಅವ್ರಿಗೆ ನಾನೊಂದು ಸಜೆಷನ್ ಅವ್ರಿಗೊಂದು ಕೊಟ್ಬಿಡ್ತೀನಿ. 4-7 ಕಾಂಬಿನೇಷನ್ ಇರ್ತಕ್ಕಂಥ ಒಂದು ಕಾಂಬಿನೇಷನಲ್ಲಿ ಗುರು ಇರೋದ್ರಿಂದ ಬಲಗೈ ತೋರ್ಬಳಿಗೆ ಒಂದು ಯೆಲ್ಲೋ ಸಫೈರ್ ಹಾಕ್ಕೊಳ್ಳಿ. ಶೀಘ್ರವಾಗಿ ಹಣ ಬರೋದು, ಕ್ಲಿಯರ್ ಆಗೋದಾಗುತ್ತೆ. ಇಲ್ಲಿ ಪ್ಲಾನಿಂಗ್ ಪ್ರಾಬ್ಲಮ್. ಇವರು ತುಂಬ ದುಡ್ಡು ಪೋಲ್ ಮಾಡಿದ್ದಾರೆ. ಇವ್ರಿಗೆ ಇದೆಲ್ಲ ಹೋಗ್ಬೋದು, ನಾವು ಡೀಟೇಲಾಗಿ ಹೋಗಿ ಹೇಳೋಕ್ಕೆ ಸ್ವಲ್ಪ ಕಷ್ಟ, ಟೈಮ್ ಇಲ್ಲ. ಮುಂದಿನ ಕರೆ ಇದ್ದರೆ ಹೋಗೋಣ. ಓಕೆ ಎಸ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳಿದ್ವಿ. ಹುಟ್ಟಿದ ದಿನಾಂಕ, ಸಮಯ ಹೇಳಿ ಸರ್. 16 ಡಿಸೆಂಬರ್ 2000 ಮೇಡಮ್. 16 ಡಿಸೆಂಬರ್ 2000. ಸಮಯ 5:40 PM ಮೇಡಮ್. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಶಿವಮೊಗ್ಗ ಮೇಡಮ್. ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ನಮಗೆ ಒಂದು ಭಾಳ ಖುಷಿ ಏನು ಗೊತ್ತಾ ಸರ್? ಹಾಂ ಸರ್. ನೀವು 24 ವರ್ಷ ತಾನೇ? ಹಾಂ ಸರ್. ಯಂಗ್ಸ್ಟರ್ ಎಲ್ಲ ನಮ್ಗೆ ಕಾಲ್ ಮಾಡೋದು ಖುಷಿ. ನೀವು ಬೇರೆ ಪ್ರೋಗ್ರಾಮಲ್ಲಿ ನೋಡಿ, ಎಲ್ಲ ವಯಸ್ಸಾದವರು, ಹೌಸ್ ವೈಫು, 40 ವರ್ಷ ದಾಟಿರೋರು, ನನ್ನ ಮಗ ನನ್ನ ಮಾತು ಕೇಳ್ತಾ ಇಲ್ಲ ಅನ್ನೋಕ್ಕೆ ಅವ್ನು ಬೇರೆ ಅವನಲ್ಲಿ ಕೂತ್ಕೊಂಡು ಡ್ರೆಸ್ ಹಾಕೊಂಡು ಕೂತ್ಕೊಂಡು, ಹೌದಮ್ಮ ದುರಂಕಾರ ಅವನಿಗೆ, ನೀನು ಹಂಗೆ ಹಿಂಗೆ ಇಂಥದ್ದನ್ನೆಲ್ಲ ಪ್ರಚೋದನೆ ಮಾಡೋದು ನಮ್ಮ ಪ್ರೋಗ್ರಾಮ್ ಎಲ್ಲ ಯಂಗ್ಸ್ಟರ್ಸ್ ಮಾಡ್ತಾರೆ. ಅಸ್ಟ್ರಾಲಜಿಗೆ ಒಂದು ಚೇಂಜ್ ಬಂದಿದೆ ಇವಾಗ. ಇನ್ನೊಂದು 2-3 ವರ್ಷ ಅಸ್ಟ್ರಾಲಜಿಲಿ ಚೇಂಜ್ ಆಗುತ್ತೆ. ಈ ಹಳೇ ಪದ್ಧತಿ ಎಲ್ಲ ಹೋಗುತ್ತೆ. ಈ ದೋಷ ನಿಮ್ಮಲ್ಲಿ ಅದಿದೆ ಇದಿದೆ ಅಂತೆಲ್ಲ ಹೋಗುತ್ತೆ. ಗುಡ್ ಟೈಮ್ ಬ್ಯಾಡ್ ಟೈಮ್ ಅಷ್ಟು ಹೇಳ್ಕೊಂಡು ಹೋಗ್ಬೇಕು. ಹೇಳಿ, ಪ್ರಶ್ನೆ ಏನು? ಸರ್ ನಾನು CA ಮಾಡ್ತಾ ಇದ್ದೀನಿ ಸರ್, ಬಟ್ ಎಕ್ಸಾಮ್ ಕ್ಲಿಯರ್ ಆಗ್ತಾ ಇರಲಿಲ್ಲ. ಓಕೆ, ಫ್ಯಾಂಟಾಸ್ಟಿಕ್. CA ಮಾಡೋರೆಲ್ಲ ಜ್ಯೋತಿಷ್ಯ ನಂಬಕ್ಕೆ ಶುರು ಮಾಡಿದ್ರಲ್ಲ, ಸೂಪರ್. ಯಾವಾಗ ಜ್ಯೋತಿಷ್ಯ ನಂಬ್ತೀವಿ ಗೊತ್ತಾ ಸರ್? ಹಾಂ ಸರ್. ನೀವು ಪಾಸ್ ಆಗಿದ್ರೆ ನಂಬ್ತಾ ಇರಲ್ಲ ಜ್ಯೋತಿಷ್ಯ, ಕರೆಕ್ಟ್ ಅಲ್ಲ? ಇದನ್ನ ಏನಂತೀವಿ ಗೊತ್ತಾ ಸರ್? ಯೋಗ್ಯತೆ ಮತ್ತು ಯೋಗ ಅಂತ ಕರಿತೀವಿ. ಯು ಹ್ಯಾವ್ ಗಾಟ್ ದಿ ಯೋಗ್ಯತೆ. ಓಕೆ, ಯೋಗ ಬರಲಿಲ್ವಲ್ಲ, ಅವಾಗ ಎಲ್ಲೋ ಫ್ರಸ್ಟ್ರೇಷನ್, ಸಮಥಿಂಗ್ ಈಸ್ ಪುಲ್ಲಿಂಗ್ ಮೀ ಡೌನ್, ಸಮಥಿಂಗ್ ಈಸ್ ಪುಲ್ಲಿಂಗ್ ಮೀ ಬ್ಯಾಕ್. ಪ್ಲಾನೆಟರಿ ಎನರ್ಜೀಸ್ ಮತ್ತು ಇಂಟೆಲಿಜೆನ್ಸು ಸ್ವಲ್ಪ ನಿಮಗೆ ಮೋಲ್ಡ್ ಮಾಡೋಕ್ಕೆ ಆ ಥರ ಮಾಡ್ತಾ ಇರುತ್ತೆ. ನಾಟ್ ಟು ಬಿಟ್ರೇ ಯು. ಅರ್ಥ ಆಯ್ತಾ ಸರ್? ಇಟ್ ವಿಲ್ ನೆವರ್ ಬಿಟ್ರೇ ಎನಿಬಡಿ. ಇಟ್ ವಿಲ್ ಮೋಲ್ಡ್ ಅಸ್. ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ, ನನಗೆ ಹಿಂಗಿದ್ದೀನಿ ಹಂಗಿದ್ದೀನಿ ಅಂತ. 8ನೇ ಮನೆ ಸೂರ್ಯದಶದಲ್ಲಿ ನಡೀತಾ ಇರುತ್ತೆ. ಜಾಬ್ ನೋಡೋಣ. ಜಾಬಲ್ಲಿ ನಿಮಗೆ ತೋರಿಸ್ತೀನಿ 8th ಹೌಸ್ ಏನು ಹೇಳುತ್ತೆ ಅಂತ, ವಾಟ್ ಲೈನ್ ಯು ಕ್ಯಾನ್ ಎಕ್ಸೀಡ್ ಅಂತ. ಇಲ್ಲಿ ಬರ್ತಕ್ಕಂಥ ಒಂದು ಕಾಂಬಿನೇಷನಲ್ಲಿ ಇಲ್ಲಿ ನೀವು ನೋಡ್ಬೋದು, ರಿಸರ್ಚು, ಮ್ಯಾನುಫ್ಯಾಕ್ಚರಿಂಗ್, ಅಸ್ಟ್ರಾಲಜಿ, ಸೈನ್ಸು, ಡಾಕ್ಟರ್, ಸರ್ಜನ್ಸ್, ಅಗ್ರಿಕಲ್ಚರ್, ಇಂಡಸ್ಟ್ರಿ, ಮೈನ್ಸು, ಈ ಟೆಕ್ನಾಲಜಿ, ರಿಸರ್ಚ್, ಮ್ಯಾನುಫ್ಯಾಕ್ಚರಿಂಗ್, ಈ ಕಾಂಬಿನೇಷನಲ್ಲಿ ಈ 8th ಹೌಸ್ ಆಲ್ಸೋ ಗಿವ್ಸ್ ಅಸ್ ಆಡಿಟಿಂಗ್ ಅಂತ ಬರುತ್ತೆ. ಅರ್ಥ ಆಯ್ತಾ ಸರ್? ಆಡಿಟಿಂಗ್ ಜಾಬ್. ಆಡಿಟಿಂಗಲ್ಲಿ ಎಕ್ಸೆಲ್ ಆಗೇ ಆಗ್ತೀರಾ. ಯಾವಾಗ ಆಗುತ್ತೆ? ಇಸ್ ದಿ ಹೌಸ್ ಆಫ್ ಸಕ್ಸಸ್ ಅಂತ ಬರುತ್ತೆ. ಬರ್ತಕ್ಕಂಥದ್ದು ನೋಡೋಣ, ಮುಂದಿನ ದಶಾಭುಕ್ತಿಗಳಲ್ಲಿ ನೋಡೋಣ. 6 ಕಾಂಪಿಟೇಷನ್ ಬರುತ್ತೆ. ಮರ್ಕ್ಯುರಿ, ಕೇತು 8th ಹೌಸ್, 10th ಹೌಸ್ ಇಲ್ಲಿ ಶನಿ ಇದೆ, 12th ಹೌಸ್ ಥರ್ಡ್ ಹೌಸ್ ಕೆಳಗಡೆ 10th ಹೌಸ್ ಇದೆ. ಸೂರ್ಯ ಮುಗಿಯೋವರೆಗೂ ಸ್ವಲ್ಪ ಕಷ್ಟ. ಸೂರ್ಯ ಮುಗಿದ ಮೇಲೆ ಚಂದ್ರ ಬಂದಾಗುತ್ತೆ. ಯಾಕೆ ಅಂತ ನಾನು ಹೇಳ್ತೀನಿ. ಇಲ್ಲೆಲ್ಲೂ ಕೂಡ ಅಂಡರ್ಗ್ರೌಂಡಲ್ಲಿ 10th ಹೌಸ್ ಇಲ್ಲ. 10th ಹೌಸ್ ಇದೆ ಹೌಸ್ ಆಫ್ ನೇಮ್ ಆ್ಯಂಡ್ ಫೇಮ್ ಅಂತ ಕರಿತೀವಿ. ಯಾವ್ದಾದ್ರು ಒಂದು ಸಾಧನೆ ಮಾಡಿದ್ರೆ ಅದಕ್ಕೊಂದು ಹೆಸರು ಬರ್ತಕ್ಕಂಥದ್ದು.
ಮುಂದಿನ ದಶದಲ್ಲಿ 9-10 ಕಾಂಬಿನೇಷನ್ ಇದೆ. ಮುಂದಿನ ದಶದಲ್ಲಿ ನಿಮ್ಮ CA ಕಂಪ್ಲೀಟ್ ಆಗುತ್ತೆ. ದೋ 12 ಈಸ್ ದೇರ್. ಆ ಕಾಂಬಿನೇಷನ್ನು ನಿಮಗೆ 28 ಕ್ಲಿಯರ್ ಆಗುತ್ತೆ. ಫ್ರಮ್ 28 ಯು ಆರ್ ಎ ಚಾರ್ಟೆಡ್ ಅಕೌಂಟೆಂಟ್. ಫ್ರಮ್ 28 ಯು ಆರ್ ಎ ಚಾರ್ಟೆಡ್ ಅಕೌಂಟೆಂಟ್. ಅಲ್ಲಿವರೆಗೂ ಯು ವಿಲ್ ಸ್ಟ್ರಗಲ್. ಏನು ಮಾಡೋಕ್ಕಾಗಲ್ಲ, ಮುಂದುವರಿಯುತ್ತೆ, ಆರಾಮಾಗಿರಿ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನ್ನೇ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಗುರುಗಳೇ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರದ ಬಗ್ಗೆ ನಮಗೆ ತಿಳುವಳಿಕೆ ನೀಡಿದ್ದೀರಾ, ಧನ್ಯವಾದಗಳು. ಸೊ ಫೈನಲಿ ಹೊಟ್ಟೆವರಿ ಪಡಬೇಡಿ, ನನ್ನ ಬಗ್ಗೆನೂ ಹೊಟ್ಟೆವರಿ ಪಡಬೇಡಿ. ಕಾಂಪೌಂಡ್ರ್ ಅಂತ ಹೇಳ್ತೀನಿ ಅಂತ. ಕಾಂಪೌಂಡ್ರಿಗೆಲ್ಲ ಒಂದು ಸಜೆಷನ್ನು, ಜ್ಯೋತಿಷನೇ ಎತ್ತಿಡಿರಿ, ಗುರುಗಳಾಗ್ಬಿಡೋದು ನಾವೆಲ್ಲ. ಸುಮ್ಮನೆ 1 ಲಕ್ಷ ಅಂತ ಇವಾಗ ಕೇಳಿದ್ವಲ್ಲ, ಇದು ಸಣ್ಣದು ಜಲಕ್ಕು. ಒಬ್ಬರು ಬಂದು ಇನ್ನೊಬ್ಬರು ವಾಹಿನಿಲಿ 1 ಲಕ್ಷ ಕೇಳಿದ್ರು ಅಂದರೆ 1 ಲಕ್ಷ ಸಂಪಾದನೆ ಮಾಡಿ ನೋಡಿ ಹೋಗ್ಬಿಟ್ಟು ಆಚೆ. ಅಷ್ಟು ಈಸಿ ಅಲ್ಲ. 1 ಲಕ್ಷ ಸಂಪಾದನೆ ಮಾಡೋಕ್ಕೆ ಆಗೋದಿಲ್ಲ, ತುಂಬ ಕಷ್ಟ. ಆಚೆ ಹೋಗ್ಬಿಟ್ಟು ಕೆಲಸ ಮಾಡಿ, ವೃತ್ತಿ ಮಾಡಿ, ಈ ವೃತ್ತಿ ಎಲ್ಲ ಹೇಳ್ತಾರದು, ವೃತ್ತಿ ಮಾಡಿ 1 ಲಕ್ಷ. ಅವ್ರು 1 ಲಕ್ಷ ಕೊಡಬೇಕು ಅಂದರೆ ಎಷ್ಟು ಕಷ್ಟಪಟ್ಟಿರಬೇಕು. ದೇವ್ರ ಹೆಸರಲ್ಲಿ ದೊಂಬರಾಟ ಆಡ್ತಿರಲ್ಲ ನೀವೆಲ್ಲ, ದಯವಿಟ್ಟು ಅದೆಲ್ಲ ಬೇಡ. ನಮ್ಮ ನವಗ್ರಹಗಳು ನಮಗೆ ಹೊಡೆತ ಬೀಳುತ್ತೆ. ಎಲ್ಲ ಕಾಂಪೌಂಡ್ರು, ಯಾರ್ಯಾರು ಪೂಜೆ ಪುನಸ್ಕಾರ ಪುರೋಹಿತರು ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ಡೂ ಇಟ್ ಜುಡಿಷಿಯಲಿ, ಡೂ ಇಟ್ ವಿತ್ ಹಾರ್ಟ್. ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ನಾನು ಹಾರ್ಟ್ ಮುಖಾಂತರನೇ ಮಾಡೋದು. ನನಗೆ ಜಾಸ್ತಿ ಜನ ಬಂದು ಜಾಸ್ತಿ ನಮಗೆ ದುಡ್ಡು ಬಂದರೆ ಅದಕ್ಕೆ ಹೊಟ್ಟೆ ಉರಿ ಪಟ್ಟರೆ ನಾನು ಹೇಳೋದು. ನಾನು ನ್ಯಾಯವಾಗಿ ದುಡ್ಡು ಜಾಸ್ತಿ ಸಂಪಾದನೆ ಮಾಡಿದ್ರೆ ಅದಕ್ಕೆ ಹೊಟ್ಟೆ ಉರಿ ಪಟ್ಟರೆ ಅದಕ್ಕೇನು ಮಾಡೋದು? ದಟ್ ಈಸ್ ಮೈ ಕರ್ಮ. ನನಗೆ ನಾಳೆ 10 ಜನ ಬರ್ಬೋದು, ನಾಡಿದ್ದು 1000 ಜನ ಬರ್ಬೋದು. 1000 ಜನ ಬಂದ್ಬಿಟ್ರು ಅಂತ ಹೊಟ್ಟೆ ಉರಿ ಪಟ್ಟರೆ ನಾವೇನು ಮಾಡೋಕ್ಕಾಗುತ್ತೆ? ದಟ್ ಈಸ್ ಆಲ್ಸೋ ಬ್ಯಾಡ್. ಅವ್ರಿಗೆ ಹೊಟ್ಟೆ ಉರಿ, ಅದು ದಟ್ ಈಸ್ ಅವರವರ ಕರ್ಮ, ಅವರವ್ರ ಫಲ. ಒಳ್ಳೆಯದಾಗಲಿ, ಚೆನ್ನಾಗಿರಿ, ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ.